ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಎಕ್ಸಾಮ್ಸ್ ಐಎಸ್ ಅಕಾಡೆಮಿಗೆ ಸ್ವಾಗತಿಸುತ್ತಾ ನಾನು ಅನಿಲ್ ಈ ಸಲದ KS 384 ಇಂಟ್ರೂ ಕೊಟ್ಟಿರುವ ಅಭ್ಯರ್ಥಿಯಾಗಿದ್ದು ಎಕ್ಸಾಮ್ ಐಎಸ್ ಅಕಾಡೆಮಿ ವತಿಯಿಂದ ನಾವು ವಿರಾಟ್ 250+ ಎನ್ನುವ ಪ್ರೋಗ್ರಾಮನ್ನು ಲಾಂಚ್ ಮಾಡಿಕೊಂಡಿದ್ದೇವೆ. ಫ್ರೆಂಡ್ಸ್, ಈ ಪ್ರೋಗ್ರಾಮ್ ಯಾವುದಕ್ಕಂದರೆ ಇದು ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ರಿಲೇಟೆಡ್ ಪ್ರೋಗ್ರಾಮ್ ಇದೆ. ಇದರಲ್ಲಿ ನಾವೇನು ಗೊತ್ತಾ, ಪೇಪರ್ 1 ಮತ್ತು ಪೇಪರ್ 2ನ ಏನಂದರೆ ಟೆಸ್ಟ್ ಸೀರೀಸ್ ಲಾಂಚ್ ಮಾಡ್ಕೊಂಡಿದ್ದೇವೆ. ಅದರ ಎರಡು ಪೇಪರ್ನಲ್ಲಿ ನಾವೇನು ಗೊತ್ತಾ, ಎಕ್ಸಾಮ್ನಲ್ಲಿ ಔಟ್ ಆಫ್ 400 ಪ್ರಿಲಿಮ್ಸಲ್ಲಿ ಔಟ್ ಆಫ್ 400 250+ ಟಾರ್ಗೆಟ್ ಹೇಗೆ ಮಾಡೋದು, ಆ ಒಂದು ಗುರಿಯನ್ನು ಇಟ್ಕೊಂಡು ನಾವು ಟೆಸ್ಟ್ ಸೀರೀಸನ್ನು ಲಾಂಚ್ ಮಾಡಿದ್ದೇವೆ. ಸೊ ಆ ಟೆಸ್ಟ್ ಸೀರೀಸ್ನ ಭಾಗವಾಗಿ ಏನಂದರೆ ವಿದ್ಯಾರ್ಥಿಗಳಿಗೆ ಸಹಾಯವಾಗಲಿ ಅಂತೇಳಿ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಸೊ ಆಲ್ರೆಡಿ ನಾನು 2020ರಲ್ಲಿ ನಡೆದಿರುವಂತಹ 106 ಗಜೆಟ್ ಪ್ರೊಫೆಸರ್ನ 8 ಕ್ಲಾಸಸನ್ನು ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಇವತ್ತಿನ ಕ್ಲಾಸ್ ಏನಂದರೆ ಇದು 9ನೇ ಕ್ಲಾಸ್ ಆಗಿದೆ. ಅದಲ್ಲದೆ ಈ PYQಗಳಿದಾವಲ್ಲ, ಇವು PYQಗಳು ವೆರಿ ಕ್ವಾಲಿಟಿ, ಹೈ ಕ್ವಾಲಿಟಿ PYQಗಳಿದ್ದಾವೆ. ಸೊ ಇವುಗಳನ್ನು ನೀವು ಕ್ಲಾಸ್ ESI ಓದುತ್ತಿರೋ ಅಭ್ಯರ್ಥಿಗಳು ಇದನ್ನು ರೆಫರ್ ಮಾಡ್ಬೋದು, PC ಓದುತ್ತಿರೋ ವಿದ್ಯಾರ್ಥಿಗಳು ರೆಫರ್ ಮಾಡ್ಬೋದು. ನೆಕ್ಸ್ಟ್ ಬರುವಂತಹ ಎಲ್ಲ KE ಎಕ್ಸಾಮ್ಸಿಗೆ ಹೆಲ್ಪ್ಫುಲ್ ಆಗುವಂಥ ಒಂದು ಡಿಸ್ಕಷನ್ ಆಗಿದೆ ಇದು. ಫ್ರೆಂಡ್ಸ್, ಈ ಕ್ಲಾಸ್ನ ಮೊದಲನೆಯ ಕ್ವಶನ್ 81st ಕ್ವಶನ್ ಆಗಿದೆ. ಇದು ಜಾಗ್ರಫಿ ರಿಲೇಟೆಡ್ ಕ್ವಶನ್ ಕೇಳಲಾಗಿತ್ತು. ಏನಿದೆ ಕ್ವಶನ್ ನೋಡಿಕೊಂಡಾಗ, ಇಂಟರ್ ಜೋನಲ್ ಸಾಯಿಲ್ಸ್ ಈಸ್ ಆರ್ ಡ್ಯಾಶ್ ಅಂತೇಳಿ ಕೇಳಲಾಗಿದೆ. ಅಂದರೆ ಇಂಟರ್ ಜೋನಲ್ ಸಾಯಿಲ್ಸ್ಗೆ ಉದಾಹರಣೆಗಳು ಯಾವ್ಯಾವ ಅಂತ ಕೇಳಲಾಗಿದೆ. ಇಲ್ಲಿ ABCD ಎನ್ನುವ 4 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡಿದಾಗ ಬೋಗ್ ಸಾಯಿಲ್, ಸೆಕೆಂಡ್ ಲಾಟ್ರೈಟ್, ಥರ್ಡ್ ನೋಡಿದಾಗ ಮಿಡೋ ಮತ್ತು ಫೋರ್ತ್ ನೋಡಿದಾಗ ಸೆಲೈನ್ ಸಾಯಿಲ್ ಅಂತೇಳಿ. ಆಮೇಲೆ ಕ್ವಶನ್ ಏನಿದೆ ಅಂತ ನೋಡಿಕೊಂಡಾಗ ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಆಪ್ಷನ್ಸ್ ಗಿವನ್ ಬಿಲೋ ಅಂತೇಳಿ ಕೇಳಲಾಗಿದೆ. ಸೊ ಫಸ್ಟ್ ಆಪ್ಷನ್ ನೋಡ್ಕೊಂಡಾಗ A ಓನ್ಲಿ ಇದೆ, ಸೆಕೆಂಡ್ BNC ಇದೆ, ಥರ್ಡ್ ACD ಮತ್ತು ಫೋರ್ತ್ ಏನಂದರೆ ANC ಓನ್ಲಿ ಅಂತೇಳಿದೆ. ಸೊ ಮೇಜರಾಗಿ ಏನು ಗೊತ್ತಾ, ನಾವು ಸಾಯಿಲ್ಸ್ ಬಗ್ಗೆ ನೋಡ್ಕೊಂಡಾಗ ಇಂಟರ್ ಜೋನಲ್ ಸಾಯಿಲ್ಸ್ ಪ್ರಾಪರ್ಟಿ ನಮಗೆ ಗೊತ್ತಿರಬೇಕು ಎಕ್ಸಾಮ್ ದೃಷ್ಟಿಯಿಂದ. ಇಂಟರ್ ಜೋನಲ್ ಸಾಯಿಲ್ಸನ್ನು ಯಾವುದಕ್ಕೆ ಕರಿತೀವಿ ಅಂದರೆ, ಯಾವ ಒಂದು ಮಣ್ಣಿನ ಗುಣಲಕ್ಷಣಗಳು ಲೋಕಲ್ ಫ್ಯಾಕ್ಟರ್ಸ್, ಅಲ್ಲಿಯ ಸ್ಥಳೀಯ ಫ್ಯಾಕ್ಟರ್ಸಿಂದ ಇನ್ಫ್ಲುಯೆನ್ಸ್ ಆಗುತ್ತಲ್ಲ, ಅದನ್ನು ಇಂಟರ್ ಜೋನಲ್ ಫ್ಯಾಕ್ಟರ್ಸ್ ಅಂತೇಳಿ ಕರಿತೀವಿ. ಈಗ ಸ್ಥಳೀಯ ಅಂಶಗಳಾಗಿರುವಂತಹ ಪೇರೆಂಟ್ ಸಾಯಿಲ್ ಮೆಟೀರಿಯಲ್ ಆಗಿರ್ಬೋದು, ಅಲ್ಲಿನ ನೀರಿಗೆ ಹೊಂದಿಕೊಳ್ಳುವಂಥ ಡ್ರೈನೇಜ್ ಪ್ಯಾಟರ್ನ್ ಆಗಿರ್ಬೋದು, ಮತ್ತು ಗ್ರೌಂಡ್ ವಾಟರ್ ಸಿಸ್ಟಮ್ ಏನಿದೆ ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಅದಲ್ಲದೆ ನೆಕ್ಸ್ಟ್ ನೋಡೋದಾದರೆ ನಾಟ್ ಕಂಟ್ರೋಲ್ ಬೈ ದಿ ಕ್ಲೈಮೇಟ್. ಈ ಇಂಟರ್ ಜೋನಲ್ ಸಾಯಿಲ್ಸ್ ಅದಾವಲ್ಲ, ಕ್ಲೈಮೆಟಿಕ್ ಫ್ಯಾಕ್ಟರ್ಸಿಂದ ಇನ್ಫ್ಲುಯೆನ್ಸ್ ಆಗಲ್ಲ ಅವು. ಸೊ ಅವೇನೆಂದರೆ ಅಲ್ಲಿ ಲೋಕಲ್ ಸ್ಪೆಸಿಫಿಕ್ ಫ್ಯಾಕ್ಟರ್ಸ್ ಕಂಡೀಷನ್ಸ್ ಏನಿದಾವೆ ಅದರ ತಕ್ಕಂತೆ ಅವು ಮಣ್ಣಿನ ಒಂದು ಸ್ವರೂಪ ಅಥವಾ ಅದರ ರಚನೆ ಒಳಗೊಳ್ಳುತ್ತೆ. ನೆಕ್ಸ್ಟ್ ವೇರಿಡ್ ಅಕರೆನ್ಸ್ ಬಂದಾಗ ಇವೇನೆಂದರೆ ಡಿಫ್ರೆಂಟ್ ಪ್ಲೇಸಸಲ್ಲಿ ಸಿಗ್ತಾವೆ ನಮಗೆ. ವ್ಯಾಲೀಸ್ ಆಗಿರ್ಬೋದು, ಡಿಪ್ರೆಷನ್ಸ್ ಆಗಿರ್ಬೋದು, ವಾಟರ್ ಲ್ಯಾಗ್ಡ್ ಏರಿಯಾಸ್ ಆಗಿರ್ಬೋದು, ಕೋಸ್ಟಲ್ ಪ್ರದೇಶಗಳಲ್ಲಿ ಸಿಗ್ತವೆ. ಅದಲ್ಲದೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ನಾವು ಇವೆಲ್ಲ ಫ್ಯಾಕ್ಟರ್ಸ್ನ ಗಮನದಲ್ಲಿ ಇತ್ತು ಅಂತ ತಿಳ್ಕೊ, ನಾವೇನಂದ್ರೆ ಅವು ಕ್ಲಾಸಿಫಿಕೇಶನ್ಸ್ಗೆ ನೋಡುವ ಯಾವ ಥರ ಇಂಟರ್ ಜೋನಲ್ ಸಾಯಿಲ್ಸ್ ಇದಾವೆ ಅಂತೇಳಿ. ಈ ಬೋಗ್ ಸಾಯಿಲ್ ಇದೆಯಲ್ಲ, ಬೋಗ್ ಸಾಯಿಲ್ ಫಾರ್ಮ್ ಆಗೋದು ಏನಂದರೆ ವಾಟರ್ ಲಾಗ್ಡ್ ಏರಿಯಾಸಲ್ಲಿ ಸಿಗಾಗುತ್ತೆ. ವಾಟರ್ ಲಾಗ್ಡ್ ಅಂದರೆ ಜಲಮೂಲವಿರುವ ಪ್ರದೇಶಗಳಲ್ಲಿ ಈ ಒಂದು ಬೋಗ್ ಸಾಯಿಲನ್ನು ನೋಡ್ತೀವಿ ನಾವು. ಸೊ ಹಾಗಾಗಿ ಇದು ಸ್ಟೇಟ್ಮೆಂಟ್ ಏನಿದೆಯಲ್ಲ, ಇದು A ಸ್ಟೇಟ್ಮೆಂಟ್. ಇದು ಏನಂದರೆ ಉದಾಹರಣೆ ಆಗಿದೆ ಯಾವುದಕ್ಕೆ, ಇಂಟರ್ ಜೋನಲ್ ಸಾಯಿಲಿಗೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಮೆಡೋ ಸಾಯಿಲ್ ಅಂತ ಹೇಳಿ ಕರಿತೀವಿ. ಮೆಡೋ ಸಾಯಿಲ್ ಏನಂದರೆ ಪೂರ್ಲಿ ಡ್ರೈನ್ಡ್ ಗ್ರಾಸ್ಲ್ಯಾಂಡ್ ಅಥವಾ ಫ್ಲಡ್ ಪ್ಲೇನ್ಸಲ್ಲಿ, ಅಂದರೆ ಎಲ್ಲಿ ಫ್ಲಡ್ ಆಗಿರುತ್ತಲ್ಲ ಅಥವಾ ಗ್ರಾಸ್ಲ್ಯಾಂಡ್ ಹುಲ್ಲುಗಾವಲು ಇರುತ್ತಲ್ಲ ಅಲ್ಲಿ ಫಾರ್ಮ್ ಆಗಿರುವಂಥ ಸಾಯಿಲನ್ನು ನಾವು ಮೆಡೋ ಸಾಯಿಲ್ ಅಂತ ಕರಿತೀವಿ. ಇದು ಕೂಡ ಏನಂದರೆ ಇಂಟರ್ ಜೋನಲ್ ಸಾಯಿಲ್ಗೆ ಉದಾಹರಣೆ ಆಗಿದೆ. ಮತ್ತು ನೆಕ್ಸ್ಟ್ ಸಲೈನ್ ಸಾಯಿಲ್ ಅಂತೇಳಿ ಇನ್ನೊಂದು ಟೈಪ್ ಇದೆ. ಇದು ಏನಂದರೆ ಎಲ್ಲಿ ಸಾಲ್ಟ್ ಕಂಟೆಂಟ್, ಲವಣಾಂಶಗಳು ಜಾಸ್ತಿ ಅತಿಯಾಗಿ ಅಕ್ಯುಮುಲೇಟ್ ಆಗಿರ್ತವೆ ಅಲ್ಲಿ ಫಾರ್ಮ್ ಆಗಿರುವಂಥ ಸಾಯಿಲನ್ನು ನಾವು ಸಲೈನ್ ಸಾಯಿಲ್ ಅಂತ ಕರಿತೀವಿ. ಸೊ ಹಾಗಾಗಿ ಇದು ಕೂಡ ಇಂಟರ್ ಜೋನಲ್ ಸಾಯಿಲ್ ಆಗಿದೆ. ಸೊ ಇನ್ನೊಂದು ಆಪ್ಷನ್ಸಲ್ಲಿ B ಆಪ್ಷನ್ಸ್ ಕೊಟ್ಟಿದ್ದಾರೆ, ಲ್ಯಾಟ್ರೈಟ್ ಸಾಯಿಲ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಇದು ಲ್ಯಾಟ್ರೈಟ್ ಸಾಯಿಲ್ ಇದೆಯಲ್ಲ, ಇದು ಇಂಟರ್ ಜೋನಲ್ ಸಾಯಿಲ್ ಅಲ್ಲ. ಯಾಕಂದರೆ ಇದು ಫಾರ್ಮ್ ಆಗೋದೇನೆಂದರೆ ಹೈ ರೇನ್ಫಾಲ್, ಎಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ ಮತ್ತು ಟೆಂಪ್ರೇಚರ್ ಜಾಸ್ತಿ ಇರಬೇಕು, ಅಲ್ಲಿ ಫಾರ್ಮ್ ಆಗಿರುವಂತಹ ಒಂದು ಫ್ಯಾಕ್ಟರ್ಸನ್ನು ನಾವೇನಂದರೆ ಲ್ಯಾಟ್ರೈಟ್ ಸಾಯಿಲ್ ಅಂತ ಕರಿತೀವಿ. ಸೊ ಹಾಗಾಗಿ ಲ್ಯಾಟ್ರೈಟ್ ಸಾಯಿಲ್ ಬಗ್ಗೆ ನಮಗೆ ಫೀಚರ್ಸ್ ಗೊತ್ತಿತ್ತಂದರೆ ನಾವು ಈಸಿಯಾಗಿ ಆನ್ಸರ್ಗೆ ಬರ್ಬೋದಾಗಿದೆ. ಎಲ್ಲೆಲ್ಲಿ ಲ್ಯಾಟ್ರೈಟ್ ಸಾಯಿಲ್ B ಅನ್ನು ತೆಗೆದು ಹಾಕೊಡು. ಆಪ್ಷನ್ ಸೆಕೆಂಡ್ ನೋಡಿದಾಗ ಅಲ್ಲಿ B ಇದೆ, ಅದನ್ನು ತೆಗೆದುಹಾಕಿ. ನೆಕ್ಸ್ಟ್ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಇವೆಲ್ಲ ವಿವರಣೆಗಳನ್ನು ನೋಡಿದ ಮೇಲೆ ಸರಿಯಾದ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ 3 ACD ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿನಂದರೆ ಲ್ಯಾಟ್ರೈಟ್ ಸೈಟ್ ಎಕ್ಸಾಮಲ್ಲಿ ಭಾಳ ಕೇಳ್ತಾರೆ. ಸೊ ಅದು ಎಲ್ಲಿ ಅದರದ್ದು ಫ್ಯಾಕ್ಟರ್ಸ್ ಏನು ಮತ್ತು ಅಲ್ಲಿ ಆ ಮಣ್ಣಿನಲ್ಲಿ ಏನೆಲ್ಲ ಅಂಶಗಳು ಒಳಗೊಂಡಿರುತ್ತೆ ಮತ್ತು ಏನು ಕೊಚ್ಚಿ ಹೋಗುತ್ತೆ ನೀರಲ್ಲಿ ಅಂತೇಳಿ ಆಲ್ರೆಡಿ UPSCಲಿ ಕ್ವಶನ್ಸ್ ಕೇಳಲಾಗಿದೆ. ಅದ್ರ ಬಗ್ಗೆ ಗಮನ ಇಡಬೇಕು. ಅದಲ್ಲದೆ ಇನ್ನೊಂದೇನೆಂದರೆ ಜಾಗ್ರಫಿ ಬಂದಾಗ ಸಾಯಿಲ್ ಇದಾವಲ್ಲ, ಸಾಯಿಲ್ ಈಸ್ ಆನ್ ಹೈ ಈಲ್ಡಿಂಗ್ ಏರಿಯಾ ಇದೆ. ಇದು ಹೈ ಈಲ್ಡಿಂಗ್ ಏರಿಯಾ. ಇದರಲ್ಲಿ ಪ್ರತಿ ಸಲ ಏನಂದರೆ ಒಂದಲ್ಲ ಒಂದು ಕ್ವಶನ್ಸ್ ಕೇಳ್ತಾರೆ. ಸೊ ಹಾಗಾಗಿ ಸಾಯಿಲ್ ಬಗ್ಗೆ ನೀಟಾಗಿ ನೋಡ್ಕೊಂಡು ಹೋಗಬೇಕು. ನೆಕ್ಸ್ಟ್ 82ನೇ ಕ್ವಶನ್, ಇದು ಆ ಸಂದರ್ಭದ ಕರೆಂಟ್ ಅಫೇರ್ ಮತ್ತು ಎಕನಾಮಿ ರಿಲೇಟೆಡ್ ಕ್ವಶನ್ ಇದೆ ಅಂತೇಳಿ ನಾವು ಕ್ಯಾಟಗರೈಸ್ ಮಾಡ್ಬೋದು. ಸೊ ಬೇಸಿಕಲಿ ಏನು ಕೊಟ್ಟಿದ್ದಾರೆ ಕ್ವಶನ್ಸ್ ನೋಡ್ಕೊಂಡಾಗ,
Who among following Indian woman economist was appointed as the chief financial officer and managing director of the ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಇನ್ ಜುಲೈ 2019 ಅಂತೇಳಿ. ಅಂದರೆ ಜುಲೈ 2019 ಯಾವ ಈ ಕೆಳಗಿನ ಮಹಿಳಾ ಎಕನಾಮಿಸ್ಟನ್ನು ಚೀಫ್ ಫಿನಾನ್ಷಿಯಲ್ ಆಫೀಸರ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಪಾಯಿಂಟ್ ಮಾಡಲಾಗಿದೆ ಅಂತ ಕೇಳಲಾಗಿದೆ. ಸೊ ಮೂಲತಃವಾಗಿ ಇದರ ಬ್ಯಾಕ್ಗ್ರೌಂಡ್ ನೋಡ್ಕೊಂಡಾಗ ಏನಾಗುತ್ತೆ ಅಂದರೆ ಜುಲೈ 2019 ಅನ್ಶುಲಾ ಕಾಂತ್ ಇವರೇನೆಂದರೆ SBIನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಆಲ್ರೆಡಿ ಕೆಲಸ ಮಾಡಿರ್ತಾರೆ. ಅವರನ್ನು ಏನಂದರೆ ವರ್ಲ್ಡ್ ಬ್ಯಾಂಕ್ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಚೀಫ್ ಫಿನಾನ್ಷಿಯಲ್ ಆಫೀಸರ್ ಆಗಿ ಅಪಾಯಿಂಟ್ ಮಾಡಿರ್ತಾರೆ. ಸೊ ಹಾಗಾಗಿ ಇವರೇನೆಂದರೆ ಇವರ ಸ್ಪೆಷಾಲಿಟಿ ಬಂದಾಗ ಶಿ ಬಿಕೇಮ್ ದಿ ಫಸ್ಟ್ ವುಮನ್ CFO ಆಫ್ ದಿ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತೇಳಿ ಕರೆಯಲಾಗುತ್ತೆ. ಅಂದರೆ ಈ ಒಂದು ಹುದ್ದೆಗೆ ಚೀಫ್ ಫಿನಾನ್ಷಿಯಲ್ ಆಫೀಸರ್ ವರ್ಲ್ಡ್ ಬ್ಯಾಂಕ್ನ ಚೀಫ್ ಫಿನಾನ್ಷಿಯಲ್ ಆಫೀಸ್ ಹುದ್ದೆಗೆ ಏರಿರುವಂಥ ಮೊದಲ ಮಹಿಳಾ ಅಭ್ಯರ್ಥಿ ಆಗಿರೋದ್ರಿಂದ ಸೊ ಹಾಗಾಗಿ ಇದನ್ನೇನೆಂದರೆ ಭಾಳ ಸಿಗ್ನಿಫಿಕೆನ್ಸ್ ಇತ್ತು ಆ ಸಂದರ್ಭದಲ್ಲಿ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಏನಂದರೆ ಅನ್ಶುಲಾ ಕಾಂತ ಅಂತ ಆಗುತ್ತೆ. ಇದು ನೆಕ್ಸ್ಟ್ ಎಕ್ಸಾಮ್ಸ್ಗೆ ಯಾವುದೇ ರೀತಿಯಿಂದ ರಿಲೆವೆನ್ಸ್ ಇಲ್ಲ. ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಬೇಕಾಗಿರೋದೇನೆಂದರೆ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಬಗ್ಗೆ ಬಂದಾಗ ಅದರದ್ದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತೇಳಿ ಗೊತ್ತಿರಬೇಕು. ಸೊ ಹೆಡ್ ಕ್ವಾರ್ಟರ್ ವರ್ಲ್ಡ್ ಬ್ಯಾಂಕ್ ಗ್ರೂಪಿನ ಹೆಡ್ ಕ್ವಾರ್ಟರ್ ವಾಷಿಂಗ್ಟನ್ DC USA ಯುನೈಟೆಡ್ ಸ್ಟೇಟ್ಸಲ್ಲಿದೆ. ಮತ್ತು ಅದರ ಮೆಂಬರ್ಸ್ ಎಷ್ಟಿದ್ದಾರೆ ಅಂತ ನೋಡ್ಕೊಂಡಾಗ ಸದ್ಯಕ್ಕೆ 189 ಮೆಂಬರ್ ಕಂಟ್ರೀಸ್ ಅದಾವೆ. ನೆಕ್ಸ್ಟ್ ಸ್ಥಾಪನೆ ಆಗಿದೆ, ಯಾವಾಗ ಸ್ಥಾಪನೆ ಆಗಿದೆ ಬಂದಾಗ 1944 ಅಂದರೆ ಬ್ರಿಟನ್ ವುಡ್ ಕಾನ್ಫರೆನ್ಸ್ನ ಒಂದು ಕಾನ್ಫರೆನ್ಸ್ ಮೂಲಕ ಇದು ಸ್ಥಾಪನೆ ಆಗುತ್ತೆ. ಮತ್ತು ಇದರ ಪ್ರಸ್ತುತ ಕರೆಂಟ್ ಪ್ರೆಸಿಡೆಂಟ್ ವರ್ಲ್ಡ್ ಬ್ಯಾಂಕ್ ಗ್ರೂಪಿನ ಭಾರತ ಮೂಲದ ಅಜಯ್ ಭಂಗಾ ಅವರೇನೆಂದರೆ ಇವರು ಈ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದಲ್ಲದೆ ನೆಕ್ಸ್ಟ್ ಎಕ್ಸಾಮ್ ದೃಷ್ಟಿಯಿಂದ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಬೇಸಿಕಲಿ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂದರೆ ಇದು ಫ್ಯಾಮಿಲಿ ಆಫ್ 5 ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಅಂದರೆ 5 ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಗ್ರೂಪನ್ನು ನಾವೇನಂದರೆ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತ ಕರಿತೀವಿ. ಇದರ ಪ್ರಮುಖ ಉದ್ದೇಶ ಏನಂದರೆ ಹಣಕಾಸಿನ ಮತ್ತು ತಾಂತ್ರಿಕ ಅಸಿಸ್ಟೆಂಟ್ ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ಇವು ಪ್ರೊವೈಡ್ ಮಾಡ್ತವೆ. ಇದರ ಮುಖ್ಯ ಗುರಿ, ಈ ವರ್ಲ್ಡ್ ಬ್ಯಾಂಕ್ ಗ್ರೂಪ್ನ ಮುಖ್ಯ ಗುರಿ ಏನಂದರೆ ಬಡತನ ನಿರ್ಮೂಲನೆ ಮಾಡೋದು ಮತ್ತು ಸಸ್ಟೈನೇಬಲ್ ಡೆವಲಪ್ಮೆಂಟ್ನ ಪ್ರಮೋಟ್ ಮಾಡೋದು ಮತ್ತು ಎಕನಾಮಿಕ್ ಗ್ರೋತ್ನ ಪ್ರಮೋಟ್ ಮಾಡೋ ಒಂದು ಉದ್ದೇಶವನ್ನು ಒಳಗೊಂಡಿದೆ. ಸೊ ಬೇಸಿಕಲಿ ನೆಕ್ಸ್ಟ್ ಎಕ್ಸಾಮಿಗೆ ಏನು ಕೇಳ್ಬೋದು ಅಂದರೆ ಆ 5 ಇನ್ಸ್ಟಿಟ್ಯೂಷನ್ಸ್ ಯಾವಾಗ ಸ್ಥಾಪನೆ ಆಯಿತು ಮತ್ತು ಅದರದ್ದು ಫುಲ್ ಫಾರ್ಮ್ ಏನಂತ ಕೇಳ್ಬೋದು. ಸೊ ಹಾಗಾಗಿ ಇಲ್ಲಿ ನಾನು 5 ವರ್ಲ್ಡ್ ಬ್ಯಾಂಕ್ ಗ್ರೂಪನ್ನು ಹಾಕ್ಕೊಂಡಿದ್ದೇನೆ. ಫಸ್ಟ್ ನೋಡೋದಾದರೆ IBRD ಅಂತೇಳಿ ಫಸ್ಟ್ ಇನ್ಸ್ಟಿಟ್ಯೂಷನ್ ಇದೆ. ಅದರ ಫುಲ್ ಫಾರ್ಮ್ ಬಂದಾಗ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳಿದೆ. ಇದನ್ನೇ ನಾವೇನಂದರೆ ವರ್ಲ್ಡ್ ಬ್ಯಾಂಕ್ ಅಂತೇಳಿ ಕರಿತೀವಿ. ಇದು ಸ್ಥಾಪನೆ ಆಗಿದೆ ಅಂದರೆ 1944 ಸ್ಥಾಪನೆ ಆಗುತ್ತೆ. ಬೇಸಿಕಲಿ ಇದರ ಫಂಕ್ಷನ್ಸ್, ಇದರ ಉದ್ದೇಶ ಏನಂದರೆ ಲೋನ್ ಪ್ರೊವೈಡ್ ಮಾಡುತ್ತೆ. ಯಾವುದು ಮಿಡಲ್ ಇನ್ಕಮ್ ಮತ್ತು ಲೋ ಇನ್ಕಮ್ ಕಂಟ್ರಿಗೆ ಲೋನನ್ನು ಕೊಡುವಂಥ ಒಂದು ಕಾರ್ಯ ಇದು ಮಾಡುತ್ತೆ. ನೆಕ್ಸ್ಟ್ ಆರ್ಗನೈಸೇಷನ್ ಬಂದಾಗ IDA ಅಂತ ಹೇಳಿದೆ. ಇದನ್ನೇನು ಕರಿತೀವಿ, ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅಂತೇಳಿ. ಇದು ಸ್ಥಾಪನೆ ಆಗಿದ್ದು 1960s ಸ್ಥಾಪನೆ ಆಗುತ್ತೆ. ಇದು ಕೂಡ ಏನಂದರೆ ಕನ್ಸೆಷನಲ್ ಲೋನ್ ಪ್ರೊವೈಡ್ ಮಾಡುತ್ತೆ ಮತ್ತು ಪುವರ್ ಕಂಟ್ರೀಸ್ಗೆ ಏನಂದರೆ ಗ್ರಾಂಟ್ಸ್ ಕೂಡ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಗನೈಸೇಷನ್ ಬಂದಾಗ IFC ಅಂತೇಳಿ ಕರಿತೀವಿ, ಇಂಟರ್ನ್ಯಾಷನಲ್ ಫಿನಾನ್ಸ್ ಕಾರ್ಪೊರೇಷನ್. ಬೇಸಿಕಲಿ ಇದೇನು ಮಾಡುತ್ತೆ ಅಂದರೆ ಪ್ರೈವೇಟ್ ಕಂಪನಿಗಳೇನೆಂದರೆ ಬೇರೆ ಕಂಟ್ರಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮತ್ತು ಅಡ್ವೈಸರಿ ರೋಲ್ನ ಪ್ರೊವೈಡ್ ಮಾಡುವಂಥ ಒಂದು ಉತ್ತೇಜನಕಾರಿ ಕೆಲಸವನ್ನು ಮಾಡುತ್ತೆ. ನೆಕ್ಸ್ಟ್ MIG ಅಂತೇಳಿ, ಮಲ್ಟಿಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ ಅಂತೇಳಿ. ಬೇಸಿಕಲಿ ಏನಂದರೆ ಒಂದು ಕಂಟ್ರಿಗೆ ಇರುವಂಥ ಪೊಲಿಟಿಕಲ್ ರಿಸ್ಕ್ ವಿರುದ್ಧವಾಗಿ ಇನ್ಶೂರೆನ್ಸ್ ಕೊಡ್ತಾರೆ. ಅಂದರೆ ಪರ್ಟಿಕ್ಯುಲರ್ ಕಂಟ್ರಿ, ಫಾರ್ ಎಕ್ಸಾಂಪಲ್ ಶ್ರೀಲಂಕಾದಲ್ಲಿ ಏನಂದರೆ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ ಕೇಸ್ ಏನೇ ಅವಘಡ ಆತಂದರೆ ನಾವು ನಿಮಗೆ ಸಪೋರ್ಟಿವ್ ಆಗಿ ನಿಲ್ತೀವಿ ಅಂತೇಳಿ ಫಾರಿನ್ ಇನ್ವೆಸ್ಟರ್ಸ್ಗೆ ಸಪೋರ್ಟ್ ಕೊಡುವಂಥ ಒಂದು ಕೆಲಸವನ್ನು ಇದು ಮಾಡುತ್ತೆ. ನೆಕ್ಸ್ಟ್ 5th ಆರ್ಗನೈಸೇಷನ್ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ ಅಂತೇಳಿ. ಅಂದರೆ ಇನ್ ಕೇಸ್ ಫಾರಿನ್ ಇನ್ವೆಸ್ಟರ್ಸ್ ಮತ್ತು ಗೌರ್ಮೆಂಟ್ ನಡುವೆ ಏನಾದ್ರು ಜಗಳ ಆಯ್ತಂದರೆ ಆ ಸಂದರ್ಭದಲ್ಲಿ ಇದನ್ನು ರಿಸಾಲ್ವ್ ಮಾಡುವ ಕೆಲಸವನ್ನು ICSID ಅವರು ಇವ್ರನ್ನ ಮಾಡ್ತಾರೆ. ಸೊ ಹಾಗಾಗಿ ಫ್ರೆಂಡ್ಸ್, ಇದು ಇಂಪಾರ್ಟೆಂಟ್ ಆಗಿ ಆ ಒಂದು ಕಂಟೆಸ್ಟಲ್ಲಿ ಯಾಕೆ ಕ್ವಶನ್ಸ್ ಕೇಳಲಾಗಿತ್ತು ಅಂದರೆ ಇವರು ಅನ್ಶುಲಾ ಕಾಂತ್ ಅವ್ರು ಏನಂದರೆ ಆಗಿನ ಸಂದರ್ಭದಲ್ಲಿ ಮತ್ತು ಇವತ್ತಿನವರೆಗೆ ಏನಂದರೆ ಇವರು ಮೊದಲ CFO ಅಂದರೆ ಚೀಫ್ ಫಿನಾನ್ಷಿಯಲ್ ಆಫೀಸರ್ ಆಗಿ ವರ್ಲ್ಡ್ ಬ್ಯಾಂಕ್ ಗ್ರೂಪಿಗೆ ಆಯ್ಕೆ ಹೊಂದಿರ್ತಾರೆ. ಇನ್ನೊಂದೇನೆಂದರೆ ಭಾರತ ಮೂಲದವರಾಗಿದ್ದಾರೆ. ಸೊ ಆ ಕಂಟೆಸ್ಟಲ್ಲೂ ಕೂಡ ಇದನ್ನು ಕೇಳಲಾಗಿದೆ. ನೆಕ್ಸ್ಟ್ ಎಕ್ಸಾಂಪಲ್ಗೆ ಏನು ಗೊತ್ತಾ, ಇದರಿಂದ ಲರ್ನಿಂಗ್ ಏನು ಬಂದಾಗ ನೆಕ್ಸ್ಟ್ ಬರುವಂತಹ ಯಾವುದೇ ಅಪಾಯಿಂಟ್ಮೆಂಟ್ ಜಗತ್ತಿನಲ್ಲಿ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ಸ್ಗೆ ಅಪಾಯಿಂಟ್ಮೆಂಟ್ ಆಗ್ತಾ ಇದೆ ಅಂದರೆ ಅವ್ರ ಬಗ್ಗೆ ನಮ್ಮ ಎಕ್ಸಾಮ್ಸಲ್ಲಿ ಕೇಳಲಾಗುತ್ತೆ. ಸೊ ಹಾಗಾಗಿ ಅದರ ಮೇಲೆ ನಿಗಾ ಇಟ್ಕೋಬೇಕು. ನೆಕ್ಸ್ಟ್ 83ನೇ ಕ್ವಶನ್, ಇದು ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ ಇದೆ. ಗ್ರೋತ್ ಆಫ್ ಕಾಫಿ ವಾಸ್ ಎನ್ಕರೇಜ್ಡ್ ಡ್ಯೂರಿಂಗ್ ದ ಟೈಮ್ ಆಫ್ ಡ್ಯಾಶ್ ಅಂತೇಳಿ ಕೊಡಲಾಗಿದೆ. ಇಲ್ಲಿ ಏನಂದರೆ 4 ಆಪ್ಷನ್ಸ್ ಇದೆ. ಕಾಫಿ ಗ್ರೋತ್ ಕರ್ನಾಟಕದಲ್ಲಿ ಯಾರ ಕಾಲದಲ್ಲಿ ಎನ್ಕರೇಜ್ ಮಾಡಲಾಯಿತು ಅಂತೇಳಿ ಕ್ವಶನ್ ಇದೆ. ಫಸ್ಟ್ ಆಪ್ಷನ್ ನೋಡ್ಕೊಂಡ ಬೌರಿಂಗ್ ಇದೆ, ಸೆಕೆಂಡು ಹೈದರ್ ಅಲಿ ಇದೆ, ಥರ್ಡು ಟಿಪ್ಪು ಸುಲ್ತಾನ, ಫೋರ್ತ್ ಏನಂದರೆ ಕಬ್ಬನ್ ಅಂತ ಹೇಳಿದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಮೂಲತಃವಾಗಿ ಏನಂದರೆ ಕರ್ನಾಟಕದಲ್ಲಿ ಮಾರ್ಕ್ ಕಬ್ಬನ್ ಅವರ ಒಂದು ಆಳ್ವಿಕೆ ಕಾಲ ಇದೆಯಲ್ಲ 1834ರಿಂದ
1861ರವರೆಗೆ ಇರುತ್ತೆ. ಇವರೇನೆಂದರೆ ಕಾಫಿ ಬೆಳವಣಿಗೆ ಏನಂದರೆ ಕರ್ನಾಟಕದಲ್ಲಿ ಆಕ್ಟಿವ್ ಆಗಿ ಎನ್ಕರೇಜ್ ಮಾಡ್ತಾರೆ. ಸೊ ಇದರ ಒಂದು ಭಾಗವಾಗಿ ಏನಂದರೆ ಅವರು ಯುರೋಪಿಯನ್ ಕಾಫಿ ಪ್ಲಾಂಟೇಶನ್ನ ಕೊಡಗು ಮತ್ತು ಚಿಕ್ಕಮಗಳೂರು ಅದಲ್ಲದೆ ಸಕಲೇಶ್ಪುರ, ಹಾಸನಗಳಲ್ಲಿ ಈ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಪ್ರಮೋಟ್ ಮಾಡ್ತಾರೆ. ಮತ್ತು ಆ ಒಂದು ಕಾಫಿ ಎಕ್ಸ್ಪೋರ್ಟ್ ಆಗಬೇಕಂತೇಳಿ ಏನಂದರೆ ಅಲ್ಲಿನ ರೋಡ್ ವ್ಯವಸ್ಥೆ ಮತ್ತು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿನ ಕೂಡ ಇವರೇನೆಂದರೆ ಅಪ್ಲಿಫ್ಟ್ ಮಾಡ್ತಾರೆ. ಅದಲ್ಲದೆ ಏನಂದರೆ ಇವರು ಕರ್ನಾಟಕದ ಕಾಫಿ ಇಂಡಸ್ಟ್ರಿಗೆ ಒಂದು ಸಿಗ್ನಿಫಿಕೆಂಟ್ ಫೌಂಡೇಶನ್ ಹಾಕಿ ಹೋಗ್ತಾರೆ. ಸೊ ಹಾಗಾಗಿ ಯಾರ ಕಾಲದಲ್ಲಿ ಕಾಫಿ ಗ್ರೋತ್ ಎನ್ಕರೇಜ್ ಮಾಡಲಾಯ್ತು ಅಂತ ಬಂದಾಗ ಕಬ್ಬನ್ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಸೊ ಹಾಗಾಗಿ 4ನೇ ಆಪ್ಷನ್ಸ್ ಆಗಿರುವಂಥ ಆಪ್ಷನ್ 4 ಕಬ್ಬನ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಅದಲ್ಲದೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ನಾನು ಏನು ಹಾಕ್ಕೊಂಡಿದ್ದೇನೆ, ರಿಮೇನಿಯನ್ 4 ಸ್ಟೇಟ್ಮೆಂಟ್ಗಳನ್ನು ನಾನು ಇಲ್ಲಿ ಸೇರಿಸ್ಕೊಂಡಿದ್ದೇನೆ. ಮೂಲತಃವಾಗಿ ನಾವು ಲೆವಿನ್ ಬ್ಯಾಂಥಮ್ ಬೋರಿಂಗ್ ಬಗ್ಗೆ ನೋಡಿಕೊಂಡಾಗ ಬೋರಿಂಗ್ ಅವರು 1862ರಿಂದ 1870ರವರೆಗೆ ಇವರು ಮೈಸೂರಿನ ಕಮಿಷನರ್ ಆಗಿ ಆಳ್ವಿಕೆ ಮಾಡ್ತಾರೆ. ನೆಕ್ಸ್ಟ್ ಇವರ ಕಾಲದಲ್ಲಿ ಅಂದರೆ ಮುನ್ಸಿಪಲ್ ರಿಫಾರ್ಮ್ಸ್ ಮುನ್ಸಿಪಲ್ ಸುಧಾರಣೆ ಆಗುತ್ತೆ. ನೆಕ್ಸ್ಟ್ ಏನಂದರೆ ಇವರು ಎಜುಕೇಷನ್ ಈ ಕರ್ನಾಟಕದಲ್ಲಿ ಎಕ್ಸ್ಪಾನ್ಷನ್ ಮಾಡ್ತಾರೆ ಮತ್ತು ರೆವಿನ್ಯೂ ಸೆಟಲ್ಮೆಂಟಲ್ಲಿ ಕೆಲವೊಂದು ಪಾಲಿಸೀಸ್ನ ತರ್ತಾರೆ. ಆಮೇಲೆ ಇಂಪಾರ್ಟೆಂಟ್ ಆಗಿ ಏನಂದರೆ ಟೆಲಿಗ್ರಾಫ್ ಮತ್ತು ಪೋಸ್ಟಲ್ ವ್ಯವಸ್ಥೆಯನ್ನು ಇವರು ಸುಧಾರಣೆ ಮಾಡ್ತಾರೆ. ಸೊ ಹಾಗಾಗಿ ಇವರ ಸಾಧನೆಗಳು ಬೇರೆ ರಂಗಕ್ಕೆ ಸೀಮಿತವಾಗಿದ್ದಾವೆ. ಇವರಿಗೆ ಮತ್ತು ಕಾಫಿ ಎಕ್ಸ್ಪಾನ್ಷನ್ಗೆ ಯಾವುದೇ ಸಂಬಂಧ ಇಲ್ಲ. ಸೊ ಹಾಗಾಗಿ ಬೋರಿಂಗ್ ಅನ್ನೋ ಆಪ್ಷನ್ಸ್ ಕಾಫಿಗೆ ಸಂಬಂಧ ಇಲ್ಲ. ನೆಕ್ಸ್ಟ್ ಹೈದರ್ ಅಲಿ ಬಂದಾಗ ಏನಂದರೆ ನೆಕ್ಸ್ಟ್ ಇವರ ಆಳ್ವಿಕೆ ಕಾಲ ಬಂದಾಗ 1761ರಿಂದ 1782ರವರೆಗೆ ಇವರು ಆಳ್ವಿಕೆ ಮಾಡ್ತಾರೆ. ಸೊ ಮೂಲತಃವಾಗಿ ಏನಂದರೆ ಇವರು ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಮತ್ತು ಸೆಕೆಂಡ್ ಆಂಗ್ಲೋ ಮೈಸೂರು ವಾರಲ್ಲಿ ಆ್ಯಕ್ಟಿವ್ ಆಗಿ ಏನಂದರೆ ಇವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಆಮೇಲೆ ಅಲ್ಲಿ ಅವರೇನೆಂದರೆ ಯುದ್ಧದಲ್ಲೇ ಸೋಲ್ತಾರೆ. ಮತ್ತು ಇವರ ಕಾಲದ ಪ್ರಮುಖ ಅಭಿವೃದ್ಧಿ ಕ್ಷೇತ್ರಗಳ ಮಿಲಿಟರಿ ಎಕ್ಸ್ಪಾನ್ಷನ್ ನೋಡಿದಾಗ ಆರ್ಟಿಲರಿ ವ್ಯವಸ್ಥೆಯನ್ನು ಇವರು ಏನಂದರೆ ಇಂಪ್ರೂವ್ಮೆಂಟ್ ಮಾಡ್ತಾರೆ ಮತ್ತು ಅಗ್ರಿಕಲ್ಚರ್ ಇರಿಗೇಷನ್ಗೆ ಭಾಳಷ್ಟು ಒತ್ತನ್ನು ನೀಡಿದ್ದಾರೆ. ಸೊ ಹೈದರಾಲಿ ಬಗ್ಗೆ ನೀವು ಮೂಲತಃವಾಗಿ ನೋಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಎಕ್ಸಾಮ್ಸಿಗೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಟಿಪ್ಪು ಸುಲ್ತಾನ್ ಬಂದಾಗ ಏನಂದರೆ ಇವನ ಆಳ್ವಿಕೆ ಕಾಲ 1782ರಿಂದ 1799ರವರೆಗೆ ಇರುತ್ತೆ. ಇವರನ್ನು ಏನಂದರೆ ಟಿಪ್ಪುರನ್ನು ಟೈಗರ್ ಆಫ್ ಮೈಸೂರು ಅಂತೇಳಿ ನಾವು ಕರಿತೀವಿ. ಅದಲ್ಲದೆ ಇವರ ಕಾಲದಲ್ಲಿದ್ದರೆ ರಾಕೆಟ್ ಅಭಿವೃದ್ಧಿ ಆಗುತ್ತೆ. ಇದು ಭಾಳ ಫೇಮಸ್ ಇದೆ. ನೆಕ್ಸ್ಟ್ ಏನಂದರೆ ಇವರು ಸಿಲ್ಕ್ ಪ್ರೊಡಕ್ಷನ್ಗೆ ಭಾಳ ಒತ್ತು ಕೊಡ್ತಾರೆ. ಆಮೇಲೆ ಏನಂದರೆ ಹಾರ್ಟಿಕಲ್ಚರ್ ಕೂಡ ಇವರ ಕಾಲದಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಇಂಟರ್ನ್ಯಾಷನಲ್ ಟ್ರೇಡ್ ಕೂಡ ಇವ್ರ ಕಾಲದಲ್ಲಿ ಭಾಳ ಎಕ್ಸ್ಪಾಂಡ್ ಆಗುತ್ತೆ. ಅದಲ್ಲದೆ ಇವರೇನೆಂದರೆ 4th ಆಂಗ್ಲೋ ಮೈಸೂರು ವಾರ 1799ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮರಣ ಹೊಂದುತ್ತಾರೆ. ಇಂಪಾರ್ಟೆಂಟ್ ಆಗಿ ಕಾಫಿ ಬೆಳವಣಿಗೆ ಬಂದಾಗ ಕಾಫಿ ಮೇಲೆ ಏನಂದರೆ ಭಾಳಷ್ಟು ಕ್ವಶನ್ಸ್ ಕೇಳಲಾಗುತ್ತೆ. ಸೊ ನಾನಿಲ್ಲಿ ಏನಂದರೆ ಕಾಫಿ ಬಗ್ಗೆ ಟೈಮ್ ಲೈನನ್ನು ಹಾಕ್ಕೊಂಡಿದ್ದೇನೆ. ಏನಿದೆ ಕಾಫಿಯದ್ದು ಒಂದು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಬಂದಾಗ 17ನೇ ಶತಮಾನದಲ್ಲಿ ಬಾಬಾ ಬುಡನ್ ಎಂಬುವರು ಏನಂದರೆ ಯೆಮೆನ್ನಿಂದ 7 ಕಾಫಿ ಸೀಡ್ಸ್ನ ತರ್ತಾರೆ. ಆ 7 ಕಾಫಿ ಸೀಡ್ಸ್ ಬಾಬಾ ಬುಡಾನ್ ಅವ್ರು ತಂದು ಏನಂದರೆ ಚಿಕ್ಕಮಗಳೂರಲ್ಲಿ ಪ್ಲಾಂಟ್ ಮಾಡ್ತಾರೆ. ನೆಕ್ಸ್ಟ್ 18ನೇ ಸೆಂಚುರಿ 18th ಸೆಂಚುರಿ ಒಳಗೆ ಏನಾಗುತ್ತೆ ಅಂದರೆ ಇದು ಕಾಫಿ ಲಿಮಿಟೆಡ್ ಟು ಮೈಸೂರು ಸ್ಟೇಟಿಗೆ ಅಷ್ಟೇ ಲಿಮಿಟೆಡ್ ಆಗಿತ್ತು. ಆದರೆ 19th ಸೆಂಚುರಿ ಒಳಗೆ ಏನಾಗುತ್ತೆ, ಸರ್ ಮಾರ್ಕ್ ಕಬ್ಬನ್ ಆಳ್ವಿಕೆಯವರ ಕಾಲದಲ್ಲಿ ಅಂದರೆ ಇವರು ಇದನ್ನು ಆ್ಯಕ್ಟಿವ್ಲಿ ಎನ್ಕರೇಜ್ ಮಾಡಿ ಎಕ್ಸ್ಪಾಂಡ್ ಮಾಡ್ತಾರೆ. ಮತ್ತು 20ನೇ ಶತಮಾನದಲ್ಲಿ 20th ಸೆಂಚುರಿ ಬಂದಾಗ ಕರ್ನಾಟಕ ಏನಾಗುತ್ತೆ ಅಂದರೆ ಲಾರ್ಜೆಸ್ಟ್ ಕಾಫಿ ಪ್ರೊಡ್ಯೂಸಿಂಗ್ ಸ್ಟೇಟ್ ಆಗಿ ಇತ್ತೀಚೆಗೆ ಎಮರ್ಜ್ ಆಗಿದೆ. ಸೊ ಹಾಗಾಗಿ ಏನಂದರೆ ಈ ಕಾಫಿಗೆ ಏನು ಅಂದರೆ GI ಟ್ಯಾಗ್ ಪಡೆದಿರುವಂಥ ಕೂರ್ಗ್ ಅರೇಬಿಕ್ ಕಾಫಿ ಏನಂದರೆ GI ಟ್ಯಾಗ್ ಇದೆ ಮತ್ತು ವರ್ಲ್ಡ್ ವೈಡ್ ನಾವನ್ನು ಕಾಫಿ ಎಕ್ಸ್ಪೋರ್ಟ್ ಮಾಡ್ತೀವಿ. ಸೊ ಹಾಗಾಗಿ ಯಾರ ಆಳ್ವಿಕೆ ಕಾಲದಲ್ಲಿ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು, ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಬಂದಾಗ, ಇನ್ಫ್ರಾಸ್ಟ್ರಕ್ಚರ್ ಬಂದಾಗ ಯಾರ ಆಳ್ವಿಕೆಯಲ್ಲಿ ಡೆವಲಪ್ಮೆಂಟ್ಸ್ ಆಯಿತು. ನೆಕ್ಸ್ಟ್ ಏನಂದರೆ ಅವ್ರದ್ದು ಯುನೀಕ್ ಅಚೀವ್ಮೆಂಟ್ ಏನು ಕೊಟ್ಟಿರ್ತಾರೆ ಆ ಒಂದು ರಾಜಮನೆತನಗಳ ಆಳ್ವಿಕೆ ಕಾಲದಲ್ಲಿ, ಅಥವಾ ಯಾವ ಪರ್ಸನಾಲಿಟಿ ಅವರು ಭಾಳ ಫೇಮಸ್ ಆಗಿ ಒಂದು ಕಾಂಟ್ರಿಬ್ಯೂಷನ್ಸ್ ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ನಿಗಾ ಇಟ್ಕೊಂಡ್ರೆ ನೆಕ್ಸ್ಟ್ ಎಕ್ಸಾಮ್ಸಿಗೆ ನಮ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ 84ನೇ ಕ್ವಶನ್, ಇದು ಆ ಸಂದರ್ಭದ ಕರೆಂಟ್ ಅಫೇರ್ ರಿಲೇಟೆಡ್ ಕ್ವಶನ್ ಇದೆ. ಏನಿದೆ ಕ್ವಶನ್ ನೋಡ್ಕೊಂಡಾಗ, ಇಂಡಿಯಾ ಅಲಾಂಗ್ ವಿತ್ ವಿಚ್ ಕಂಟ್ರಿ ಜಾಯಿಂಟ್ಲಿ ಲಾಂಚ್ಡ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಡ್ಯೂರಿಂಗ್ ದಿ ಯುನೈಟೆಡ್ ನೇಷನ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಅಥವಾ COP21 ಅಂತೇಳಿ ಕೊಡಲಾಗಿದೆ. ಸೊ ಭಾರತ ಮತ್ತು ಯಾವ ಕಂಟ್ರಿ ಜೊತೆ ಒಡಗೂಡಿ ಏನಂದರೆ ಭಾರತ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸನ್ನು ಲಾಂಚ್ ಮಾಡ್ತಾ ಅಂತೇಳಿ ಕೇಳಲಾಗಿದೆ. ಸೊ ಆಪ್ಷನ್ಸ್ ಫಸ್ಟ್ ಬಂದಾಗ ಯುನೈಟೆಡ್ ಕಿಂಗ್ಡಮ್, ಸೆಕೆಂಡ್ ಫ್ರಾನ್ಸ್, ಥರ್ಡ್ USA, ಫೋರ್ತ್ ಏನಂದರೆ ಜರ್ಮನಿ ಅಂತೇಳಿ. ಸೊ ತಮಗೆಲ್ಲ ಗೊತ್ತಿರುವ ಹಾಗೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸನ್ನು ಭಾರತ ಮತ್ತು ಫ್ರಾನ್ಸ್ ದೇಶಗಳ ಒಂದು ಜಾಯಿಂಟ್ ಇನಿಷಿಯೇಟಿವ್ ಆಗಿದೆ. ಇದರಂದರೆ UNFCCಯ COP ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಏನಂದರೆ COP21 ಪ್ಯಾರಿಸಲ್ಲಿ ನಡೆದಾಗ ಆ ಒಂದು ಸಂದರ್ಭದಲ್ಲಿ ಇದರ ಐಡಿಯಾ ಪ್ರಪೋಸ್ ಮಾಡ್ತಾರೆ. ಇದನ್ನು ಜಾಯಿಂಟ್ಲಿ ಲಾಂಚ್ ಮಾಡಿದ್ರೆ ಅಂದರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತು ಫ್ರಾನ್ಸ್ನ ಪ್ರೆಸಿಡೆಂಟ್ ಆಗಿರುವಂಥ ಫ್ರಾನ್ಸಿಸ್ ಹಾಲಾಂಡೆ ಇವರೇನೆಂದರೆ
ಈ ಒಂದು ಇನಿಷಿಯೇಟಿವ್ನ ಲಾಂಚ್ ಮಾಡ್ತಾರೆ. ಸೊ ಇನ್ನೂ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ನ ಈ ಎಕ್ಸಾಮ್ ದೃಷ್ಟಿಯಿಂದ ನೋಡ್ಕೊಂಡಾಗ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಹೆಡ್ ಕ್ವಾರ್ಟರ್ ಭಾರತದ ಗುರುಗ್ರಾಮಲ್ಲಿದೆ, ಹರಿಯಾಣದಲ್ಲಿ. ನೆಕ್ಸ್ಟ್ ಬಂದಾಗ ಏನಂದರೆ ಇದರ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಜಾರಿಗೆ ಎನ್ಫೋರ್ಸ್ ಆಗಿದೆ ಯಾವಾಗಂದರೆ 6th December 2017 ಇದೇನೆಂದರೆ ಎನ್ಫೋರ್ಸ್ ಆಗುತ್ತೆ. ಮತ್ತು ಭಾರತದಲ್ಲಿ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ ಯಾವುದರದ್ದು ಹೊಂದಿದೆ ಅಂತ ನೋಡ್ಕೊಂಡಾಗ ಅದು ISA ಅಂತೇಳಿ ನಮಗೆ ಗೊತ್ತಿರಬೇಕಾಗುತ್ತೆ. ಇಂಪಾರ್ಟೆಂಟ್ ಆಗಿ ಏನಂದರೆ ಇದರಿಂದ ಲರ್ನಿಂಗ್ ಏನು ಬಂದಾಗ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಭಾರತದಲ್ಲಿ ಏನಾದರೂ ಮೀಟಿಂಗ್ಸ್ ಆಗ್ತಾ ಇದೆಯಾ ಅಥವಾ ಯಾವುದಾದ್ರೂ ಹೆಡ್ ಕ್ವಾರ್ಟರ್ಸ್ ಏನಾದರೂ ಸ್ಥಾಪನೆ ಮಾಡ್ತಾ ಇರೋದಂದರೆ ಅದ್ರ ಬಗ್ಗೆ ನಮಗೆ ನಿಗಾ ಇರಬೇಕು. ಅದಲ್ಲದೆ ಏನಂದರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇನಿಷಿಯೇಟಿವ್ ಅಂಡರ್ ಏನೇನು ಪ್ರಾಜೆಕ್ಟನ್ನು ಇಂಡಿಯಾದಲ್ಲಿ ಅಥವಾ ಬೇರೆ ದೇಶಗಳು ತೊಗೊಂಡಿದ್ದಾರೆ ಅಂತೇಳಿ ಅದ್ರ ಬಗ್ಗೆ ನೆಕ್ಸ್ಟ್ ಎಕ್ಸಾಮ್ಸಿಗೆ ರೆಡಿಯಾಗಿ ಹೋಗಬೇಕು. ಫ್ರೆಂಡ್ಸ್, ನೆಕ್ಸ್ಟ್ 85ನೇ ಕ್ವಶನ್, ಇದು ಕರೆಂಟ್ ಅಫೇರ್ ರಿಲೇಟೆಡ್ ಇನ್ಸ್ಪೈರ್ಡ್ ಕ್ವಶನ್ ಇದೆ. ಏನಿದೆ ಕ್ವಶನ್ ನೋಡ್ಕೊಂಡಾಗ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸಿಟಿ ವಾಸ್ ನೇಮ್ಡ್ ಬೈ ಯುನೆಸ್ಕೋ ಆಸ್ ದಿ ವರ್ಲ್ಡ್ ಕ್ಯಾಪಿಟಲ್ ಆಫ್ ಆರ್ಕಿಟೆಕ್ಚರ್ ಫಾರ್ 2020 ಅಂತೇಳಿ. ಸೊ ಪ್ರತಿ ವರ್ಷ ಯುನೆಸ್ಕೋದ ಏನು ಮಾಡ್ತಾರೆ ಅಂದರೆ ಒಂದು ಪರ್ಟಿಕ್ಯುಲರ್ ಸಿಟಿನ ಆಯ್ಕೆ ಮಾಡಿ ಅದನ್ನು ಏನಂದರೆ ವರ್ಲ್ಡ್ ಕ್ಯಾಪಿಟಲ್ ಆಫ್ ಆರ್ಕಿಟೆಕ್ಚರ್ ಅಂತೇಳಿ ಘೋಷಣೆ ಮಾಡ್ತಾರೆ. ಸೊ 2020ರಲ್ಲಿ ಯಾವ ಸಿಟಿ ಘೋಷಣೆ ಮಾಡಲಾಗಿತ್ತು ಅಂತೇಳಿ ಕ್ವಶನನ್ನು ಕೇಳಲಾಗಿದೆ. ಇಲ್ಲಿ 4 ಸಿಟಿಗಳನ್ನು ಆಪ್ಷನ್ಸ್ ಆಗಿ ಕೊಟ್ಟಿದ್ದಾರೆ. ಫಸ್ಟ್ ಬಂದಾಗ ಜಾನೆಸ್ಬರ್ಗ್, ಸೆಕೆಂಡ್ ರಿಯೋ ಡಿ ಜನರಿಯೋ, ಫೋರ್ತ್ ಪ್ಯಾರಿಸ್, ಏನಂದರೆ ಆಮೇಲೆ ಲಂಡನ್. ಸೊ ಫ್ರೆಂಡ್ಸ್, 2020 ಬಂದಾಗ 2020 ಬಂದಾಗ ರಿಯೋ ಡಿ ಜನರಿಯೋ ಇದೆಯಲ್ಲ ಅದನ್ನೇನೆಂದರೆ ವರ್ಲ್ಡ್ ಕ್ಯಾಪಿಟಲ್ ಆಫ್ ಆರ್ಕಿಟೆಕ್ಚರ್ ಆಗಿ ಘೋಷಣೆ ಮಾಡಲಾಗುತ್ತೆ. ಸೊ ಇದು ಏನಂದರೆ ಇದನ್ನು ಡಿಕ್ಲೇರ್ ಮಾಡೋರು ಜಾಯಿಂಟ್ ಆಗಿ ಯುನೆಸ್ಕೋ ಮತ್ತು ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಆರ್ಕಿಟೆಕ್ಟ್ ಅಂತೇಳಿ ಬರುತ್ತೆ, UIA ಅಂತೇಳಿ. ಇವೆರಡೂ ಸೇರಿ ಘೋಷಣೆ ಮಾಡುತ್ತೆ. ಇಂಪಾರ್ಟೆಂಟ್ ಆಗಿ ಇದರ ಮಹತ್ವ ಬಂದಾಗ ಆ ಒಂದು ಸಿಟಿಯ ಆರ್ಕಿಟೆಕ್ಚರ್ ಹೆರಿಟೇಜ್ ಏನಂತ ಹೇಗಿದೆ ಮತ್ತು ಆ ಸಿಟಿ ಡೆವಲಪ್ ಮಾಡಬೇಕಂದ್ರೆ ಏನೆಲ್ಲ ಇನೋವೇಷನ್ಸ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಮಾದರಿ ಏನಿದೆ ಅಂತೇಳಿ ಇದನ್ನು ಜಗತ್ತಿನಲ್ಲಿ ರೆಕಗ್ನೈಸ್ ಮಾಡೋ ಒಂದು ಕಾರ್ಯವಾಗಿದೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಅಂದರೆ ರಿಯೋ ಡಿ ಜನರಿಯೋ ಆಗಿರುವಂಥ ಸೆಕೆಂಡ್ ಆಪ್ಷನ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 2026 ಕೂಡ ನಾನು ನೆಕ್ಸ್ಟ್ ಎಕ್ಸಾಮ್ ದೃಷ್ಟಿಯಿಂದ ಹಾಕ್ಕೊಂಡಿದ್ದೇನೆ. 2026ರಲ್ಲಿ ಯಾವ ಒಂದು ಸಿಟಿನ ಡಿಕ್ಲೇರ್ ಮಾಡಿದ್ದಾನೆ ಅಂದರೆ ಬಾರ್ಸೆಲೋನಾ, ಸ್ಪೇನಿನ ಬಾರ್ಸೆಲೋನಾವನ್ನು ಕೂಡ ಏನಂದರೆ ಇಂಟರ್ನ್ಯಾಷನಲ್ ಕ್ಯಾಪಿಟಲ್ ಆಫ್ ವರ್ಲ್ಡ್ ಆರ್ಕಿಟೆಕ್ಚರ್ ಅಂತೇಳಿ ಘೋಷಣೆ ಮಾಡಲಾಗಿದೆ. ಇದನ್ನು ಯುನೆಸ್ಕೋ ಮತ್ತು ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಆರ್ಕಿಟೆಕ್ಟ್ ಇವೆರಡೂ ಆರ್ಗನೈಸೇಷನ್ ಸೇರಿ ಮತ್ತೆ ಘೋಷಣೆ ಮಾಡಲಾಗಿದೆ. ಮತ್ತು ಅದರ ಥೀಮ್ ಬಂದಾಗ 1 ಟುಡೇ 1 ಟುಮಾರೋ ಅಂತೇಳಿ ಇದನ್ನು ಥೀಮಾಗಿ ಡಿಕ್ಲೇರ್ ಮಾಡಿದ್ದಾರೆ. ಮತ್ತು ಇದು ಬಾರ್ಸೆಲೋನಾ ಇದೆ ಅಲ್ಲ, ಬಾರ್ಸೆಲೋನಾ ಮತ್ತು ಬೀಜಿಂಗ್ ನಡುವೆ ಒಂದು ಫೈಟ್ ಇತ್ತು. ಸೊ ಇದರ ವಿರುದ್ಧವಾಗಿ, ಬೀಜಿಂಗ್ನ ವಿರುದ್ಧವಾಗಿ ಬಾರ್ಸೆಲೋನಾ 2026ರ ಒಂದು ವರ್ಲ್ಡ್ ಕ್ಯಾಪಿಟಲ್ ಆಫ್ ಆರ್ಕಿಟೆಕ್ಚರ್ ಆಗಿ ಎಮರ್ಜ್ ಆಗಿದೆ. ಸೊ ಇದೇ ಇದರ ಬೇಸಿಕ್ ಬ್ಯಾಕ್ಗ್ರೌಂಡ್. ಮತ್ತು ಯುನೆಸ್ಕೋ ರಿಲೇಟೆಡ್ ಫ್ರೆಂಡ್ಸ್, ಎಕ್ಸಾಮ್ ದೃಷ್ಟಿಯಿಂದ ಏನು ಗೊತ್ತಾ, ಯುನೆಸ್ಕೋ ರಿಲೇಟೆಡ್ ಏನೇ ಇನಿಷಿಯೇಟಿವ್ ನ್ಯೂಸಲ್ಲಿ ಬರ್ತಾ ಇದೆ ಅಂದರೆ ಅದನ್ನು ನೀಟಾಗಿ ಎಕ್ಸಾಮ್ ದೃಷ್ಟಿಯಿಂದ ನೋಡ್ಕೋಬೇಕಾಗತ್ತೆ. ಇದು ಯುನೆಸ್ಕೋ ಎಂಬುದು ಇಟ್ ಈಸ್ ಆನ್ ಹೈ ಈಲ್ಡಿಂಗ್ ಏರಿಯಾ ಆಫ್ ಎಕ್ಸಾಮಿನೇಷನ್ ಅಥಾರಿಟಿ. ಇದ್ರ ಬಗ್ಗೆ UPSCಯಲ್ಲೂ ಕೇಳ್ತಾರೆ, KPSCದಲ್ಲೂ ಕೇಳ್ತಾರೆ, ನೆಕ್ಸ್ಟ್ KE ಎಕ್ಸಾಮ್ಸಲ್ಲೂ ಕೂಡ ಇದನ್ನು ಕೇಳ್ತಾರೆ. ಸೊ ಹಾಗಾಗಿ ಇದರ ಮೇಲೆ ಗಮನ ಇರಲಿ. ನೆಕ್ಸ್ಟ್ 86ನೇ ಕ್ವಶನ್, ಇದು ಏನಂದರೆ ಪೊಲಿಟಿ ರಿಲೇಟೆಡ್ ಕ್ವಶನ್ ಇದೆ. ಏನಿದೆ ಕ್ವಶನ್ ನೋಡ್ಕೊಂಡಾಗ, ದ ಟೋಟಲ್ ನಂಬರ್ ಆಫ್ ಮಿನಿಸ್ಟರ್ಸ್ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಇನ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಶಾಲ್ ನಾಟ್ ಎಕ್ಸೀಡ್ 15% ಆಫ್ ದಿ ಟೋಟಲ್ ಮೆಂಬರ್ಸ್ ಆಫ್ ದಿ ಹೌಸ್ ಆಫ್ ದ ಪೀಪಲ್. ಚೂಸ್ ದಿ ಕರೆಕ್ಟ್ ಆನ್ಸರ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಸ್ಟೇಟ್ಮೆಂಟ್ ಅಂತೇಳಿ. ಸೊ ಫ್ರೆಂಡ್ಸ್, ಏನಾಗಿದೆ ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ದ ಕಂಪೋಸಿಷನ್ ಅಥವಾ ಅದರದ್ದು ಟೋಟಲ್ ಸ್ಟ್ರೆಂತ್ ಏನಿದೆಯಲ್ಲ ಅದು 15% ಎಕ್ಸೀಡ್ ಮಾಡಬಾರ್ದು ಅಂತೇಳಿ ಅದರ ರಿಲೇಟೆಡ್ ಒಂದು ಕ್ವಶನ್ಸ್ ಕೇಳಲಾಗಿತ್ತು. ಸೊ ಇದಕ್ಕೆ ಏನಂದರೆ ನಿಮಗೆ 4 ಆಪ್ಷನ್ಸ್ನ ಕೊಡಲಾಗಿದೆ. ಫಸ್ಟ್ ಆಪ್ಷನಲ್ಲಿ ಏನಂದರೆ 91st ಅಮೆಂಡ್ಮೆಂಟ್ ಆ್ಯಕ್ಟ್ ಬಗ್ಗೆ ಕೊಡಲಾಗಿದೆ. ಸೆಕೆಂಡ್ ಬಂದಾಗ 83rd, ಫೋರ್ತ್ ಬಂದಾಗ 93rd, ಮತ್ತು ನೆಕ್ಸ್ಟ್ ಬಂದಾಗ ಏನಂದರೆ 42nd ಅಮೆಂಡ್ಮೆಂಟ್ ಬಗ್ಗೆ ಇವೆಲ್ಲ 4 ಆಪ್ಷನ್ಸ್ಗಳಲ್ಲಿ ಕೊಡಲಾಗಿದೆ. ಸೊ ತಮಗೆಲ್ಲ ಗೊತ್ತಿರುವ ಹಾಗೆ ಏನಂದರೆ ಏನಾಗುತ್ತೆ, 91ನೇ ಸಂವಿಧಾನಿಕ ತಿದ್ದುಪಡಿ ಪ್ರಕಾರ ಏನು ಮಾಡ್ತಾರೆ ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಸೇರಿ ಎಷ್ಟು ಮೀರಬಾರ್ದು ಅಂದರೆ 15% ಮೀರಬಾರ್ದು ಅಂತೇಳಿ 91st ಅಮೆಂಡ್ಮೆಂಟ್ ಆ್ಯಕ್ಟ್ ತರುತ್ತೀವಿ ನಾವು. ಸೊ ಈ ಆ್ಯಕ್ಟ್ ಏನಂದರೆ ಆರ್ಟಿಕಲ್ 75 ಸಬ್ ಕ್ಲಾಸ್ ಏನಂದರೆ 1A ಆ್ಯಡ್ ಮಾಡುತ್ತೆ. 1A ಮಾಡಿ ಏನಂದರೆ ಈ ಆ್ಯಕ್ಟ್ ಮಾಡೋದ್ರ ಮೂಲಕ ಏನಂದರೆ ಟೋಟಲ್ ಸ್ಟ್ರೆಂತನ್ನು 15%ಗೆ ಸೀಮಿತವಾಗಿಡಬೇಕಂತೇಳಿ ಹೇಳಲಾಗುತ್ತೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಸ್ಟೇಟ್ಮೆಂಟ್ ಅಥವಾ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಅದಲ್ಲದೆ ನೆಕ್ಸ್ಟ್ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿ ನಮಗೇನೆಂದರೆ ಈ ಒಂದು 91st ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಇದೆಯಲ್ಲ ಇದರ ಬಗ್ಗೆ ನಮಗೆ ಬೇಸಿಕ್ ಮಾಹಿತಿ ಇರಬೇಕು. ಇದು ಏನಂದರೆ 2003ರಲ್ಲಿ ಜಾರಿಗೆ ಆಗುತ್ತೆ. ಇದರಲ್ಲಿ ಫಸ್ಟ್ ಆರ್ಟಿಕಲ್ ಇದನ್ನು ಯಾವ ಒಂದು ಆರ್ಟಿಕಲನ್ನು ಒಳಗೊಂಡಿದ್ದಾರೆ ಅಥವಾ ಆ್ಯಡ್ ಮಾಡಿದ್ದಾರೆ ಅಂದರೆ ಆರ್ಟಿಕಲ್ 75 ಸಬ್ ಕ್ಲಾಸ್ 1A ಮಾಡಿದ್ದಾರೆ. ಇದರ ಮೂಲಕ ಅಂದರೆ ಸೆಂಟ್ರಲಲ್ಲಿರುವಂತಹ ಟೋಟಲ್ ಯೂನಿಯನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಂದರೆ 15% ಆಫ್ ದಿ ಲೋಕಸಭಾ ಸ್ಟ್ರೆಂತ್ ದಾಟಬಾರ್ದು. ಅಂದರೆ ಟೋಟಲ್ ಲೋಕಸಭಾದ
15% ಮೆಂಬರ್ಸ್ ಅಷ್ಟೇ ಏನಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆಗಿ ಸೆಂಟ್ರಲ್ಲಿ ವರ್ಕ್ ಮಾಡ್ತಾರೆ. ನೆಕ್ಸ್ಟ್ ಆರ್ಟಿಕಲ್ 164 ಸಬ್ ಕ್ಲಾಸ್ 1 ಏನಂದರೆ ಆ್ಯಡ್ ಮಾಡೋದ್ರ ಮೂಲಕ ಸ್ಟೇಟಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರು ಕೂಡ ಅಂದರೆ ಅಸೆಂಬ್ಲಿಯ 15% ದಾಟಬಾರ್ದು. ಮತ್ತು ಮಿನಿಮಮ್ ಸ್ಟ್ರೆಂತ್ ಬಂದಾಗ ಏನಂದರೆ ಮಿನಿಮಮ್ 12 ಮಿನಿಸ್ಟರ್ಸ್ನ ಹೊಂದ್ಬೋದು. ಅದಲ್ಲದೇನೆಂದರೆ ಟೋಟಲ್ ಅಸೆಂಬ್ಲಿ ಸ್ಟ್ರೆಂತಿನ 15% ಮೆಂಬರ್ ಅಷ್ಟೇ ಮಾತ್ರ ಏನಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರಲ್ಲಿ ಇರ್ಬೋದು ಅಂತ ಹೇಳಲಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ನೋಡ್ಕೊಂಡಾಗ ಸ್ಟ್ರೆಂಥನ್ ದಿ ಆ್ಯಂಟಿ ಡಿಫೆಕ್ಷನ್ ಲಾ ಅಂತೇಳಿ ನಾನು ಹಾಕ್ಕೊಂಡಿದ್ದೇನೆ. ಏನಿದೆ ಬಂದಾಗ ಇದರಲ್ಲಿ ಏನಂದರೆ ಆರ್ಟಿಕಲ್ 75 ಸಬ್ ಕ್ಲಾಸ್ 1B ಅನ್ನು ಆ್ಯಡ್ ಮಾಡ್ಕೋತಾರೆ. ನೆಕ್ಸ್ಟ್ ಆರ್ಟಿಕಲ್ 164 1B ಅನ್ನು ಆ್ಯಡ್ ಮಾಡ್ತಾರೆ ಮತ್ತು 361B ಆ್ಯಡ್ ಮಾಡ್ತಾರೆ. ಇದರ ಮೂಲಕ ಏನಂದರೆ ಯಾವುದೇ ವ್ಯಕ್ತಿ ಇನ್ ಕೇಸ್ ಆ್ಯಂಟಿ ಡಿಫೆಕ್ಷನ್ ಲಾದಲ್ಲಿ ಏನಾದರೂ ಡಿಸ್ಕ್ವಾಲಿಫೈ ಆದರೆ ಅವನೇನಂದರೆ ಮಿನಿಸ್ಟರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವ್ನು ಮಿನಿಸ್ಟರ್ ಆಗಬೇಕಂದ್ರೆ ಮತ್ತೆ ಏನಂದರೆ ರಿಎಲೆಕ್ಷನ್ ಮೂಲಕನೇ ಆಯ್ಕೆಯಾಗಿ ಮಿನಿಸ್ಟರ್ ಆಗ್ಬೋದು. ಸೊ ಹಾಗಾಗಿ ಆ್ಯಂಟಿ ಡಿಫೆಕ್ಷನ್ ಲಾನ ಸ್ಟ್ರೆಂಥನ್ ಮಾಡುತ್ತೆ. ಸೊ ಫ್ರೆಂಡ್ಸ್, ಇನ್ನೊಂದೇನೆಂದರೆ ಯಾವುದೇ ಅಮೆಂಡ್ಮೆಂಟ್ ಅಥವಾ ಯಾವುದೇ ಸಂವಿಧಾನಿಕ ತಿದ್ದುಪಡಿ ನ್ಯೂಸಲ್ಲಿ ಯಾವುದೇ ಒಂದು ಪ್ರಕರಣಗಳ ಮೂಲಕ ಬರ್ತಾ ಇದೆ ಅಂದರೆ ಅದ್ರ ಬಗ್ಗೆ ಎಕ್ಸಾಮ್ ದೃಷ್ಟಿಯಿಂದ ನೀಟಾಗಿ ಪ್ರಿಪೇರ್ ಆಗಿ ಹೋಗಬೇಕು. ಸೊ ಹಾಗಾಗಿ 91ನೇ ಸಂವಿಧಾನಿಕ ತಿದ್ದುಪಡಿ ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್ ಆ್ಯಕ್ಟ್ ಆಗಿದೆ. ಸೊ ಅದಲ್ಲದೆ 42nd ಅಮೆಂಡ್ಮೆಂಟ್ ಆ್ಯಕ್ಟ್ ಕೂಡ ಭಾಳ ಕೇಳ್ತಾರೆ, ಅದ್ರ ಬಗ್ಗೆನೂ ನೀವು ನಿಗಾ ಇಡಬೇಕಾಗತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ 87ನೇ ಕ್ವಶನ್, ಇದು ಕೂಡ ಕರೆಂಟ್ ಅಫೇರಲ್ಲಿ ಬರುವಂಥ ಒಂದು ಟಾಪಿಕ್ ರಿಲೇಟೆಡ್ ಕ್ವಶನ್ ಇದೆ. ಏನಿದೆ ಕ್ವಶನ್ ಅನ್ನು ನೋಡಿಕೊಂಡಾಗ ದಿ ಇಂಡಿಯನ್ MOOC ಅಂದರೆ ಮ್ಯಾಸ್ಯೂ ಓಪನ್ ಆನ್ಲೈನ್ ಕೋರ್ಸ್ ಇನಿಷಿಯೇಟಿವ್ ಈಸ್ ನೌನ್ ಆಸ್ ಡ್ಯಾಶ್ ಅಂತೇಳಿ. ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಮ್ಯಾಸ್ಯೂ ಆನ್ಲೈನ್ ಕೋರ್ಸ್ ಅಂತ ಕರಿತೀವಿ ಅಂತೇಳಿ ಕೇಳಲಾಗಿದೆ. ಫಸ್ಟ್ ಆಪ್ಷನ್ ಬಂದಾಗ ಭೂಮಿ, ಸೆಕೆಂಡ್ KIOS, ನೆಕ್ಸ್ಟ್ ಬಂದಾಗ ಏನಂದರೆ ಥರ್ಡ್ ಆಪ್ಷನ್ ಸ್ಪಾರ್ಕ್, ಫೋರ್ತ್ ಏನಂದರೆ ಸ್ವಯಂ ಅಂತೇಳಿ. ಸೊ ಫ್ರೆಂಡ್ಸ್, ಏನಾಗುತ್ತೆ ಮೂಲತವಾಗಿ ಏನಂದರೆ ಗೌರ್ಮೆಂಟ್ ಅವರು ಸ್ವಯಂ ಎನ್ನುವ ಒಂದು ಪ್ರೋಗ್ರಾಮನ್ನು ಜಾರಿಗೆ ತರ್ತಾರೆ. ಇದರ ಫುಲ್ ಫಾರ್ಮ್ ಬಂದಾಗ ಏನಂದರೆ ಸ್ಟಡಿ ವೆಬ್ಸ್ ಆಫ್ ಆ್ಯಕ್ಟಿವ್ ಲರ್ನಿಂಗ್ ಫಾರ್ ದಿ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್ ಅಂತೇಳಿ. ಇದೇನೆಂದರೆ ಯೂನಿಯನ್ ಎಜುಕೇಷನ್ ಮಿನಿಸ್ಟ್ರಿ ಒಂದು ಇನಿಷಿಯೇಟಿವ್ ಆಗಿದೆ. ಆನ್ಲೈನ್ ಪ್ಲಾಟ್ಫಾರ್ಮ್ ಮೂಲಕ ಏನಾಗುತ್ತೆ ಅಂದರೆ ಇದರಲ್ಲಿ ಕೋರ್ಸಸ್ನ ಕೊಡಲಾಗುತ್ತೆ. ಫ್ರೀ ಆನ್ಲೈನ್ ಕೋರ್ಸಸ್ನ ಕ್ಲಾಸ್ 9ರಿಂದ ಹಿಡ್ಕೊಂಡು ಪೋಸ್ಟ್ ಗ್ರ್ಯಾಜುಯೇಟ್ ಲೆವೆಲ್ವರೆಗೆ ಏನೇನು ಕೊಡ್ತಾರೆ ಅಂದರೆ ಸ್ಕೂಲ್ ಎಜುಕೇಷನ್ ರಿಲೇಟೆಡ್ ಕರಿಕ್ಯುಲಮ್ ಇದೆ. ಅಂಡರ್ ಗ್ರ್ಯಾಜುಯೇಟ್ಸ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ಸ್ಗೆ ಏನೆಲ್ಲ ಸ್ಟಡೀಸ್ ರಿಕ್ವೈರ್ಮೆಂಟ್ ಬೇಕು ಅದನ್ನು ಕೂಡ ಒಳಗೊಂಡಿದೆ. ಲಾ ಆಗಿರ್ಬೋದು, ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಮತ್ತು ಟೀಚರ್ ಎಜುಕೇಷನ್ಸ್ ಇವೆಲ್ಲ ಡಿಸಿಪ್ಲಿನ್ ಹೊಂದಿರುವ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿದೆ. ಇದ್ರ ಮೂಲಕ ಏನು ಸಿಗುತ್ತೆ ಅಂದರೆ ಇಲ್ಲಿ ಏನಂದರೆ ಆಕ್ಸೆಸ್ ಟು ಹೈ ಕ್ವಾಲಿಟಿ ಮಟೀರಿಯಲ್ ಕೂಡ ಇಲ್ಲಿ ಕೋರ್ಸಸ್ನ ಪಡಿಬೋದು. ಅದಲ್ಲದರಿದ್ರೆ ಇಂಡಿಯಾದ ಬೆಸ್ಟ್ ಟೀಚರ್ ಮೂಲಕ ಅಂದರೆ ಇಲ್ಲಿ ಕಲಿಕೆ ಮಾಡುವ ಒಂದು ಅವಕಾಶ ಸಿಗುತ್ತೆ. ಮತ್ತು ಇದು ಇನ್ನೊಂದು ಇದರ ಫೀಚರ್ ಬಂದಾಗ ಇದು ಫ್ರೀ ಮತ್ತು ಎಲ್ಲರಿಗೂ ಆಕ್ಸೆಸಿಬಲ್ ಆಗಿರುವಂಥ ಒಂದು ಇನಿಷಿಯೇಟಿವ್ ಆಗಿದೆ. ಇದರ ಥೀಮ್ ಬಂದಾಗ ಎನಿ ಟೈಮ್ ಎನಿವೇರ್ ಮತ್ತು ಲರ್ನಿಂಗ್ ಅಂತೇಳಿ. ಸೊ ಹಾಗಾಗಿ ಬೇಸಿಕಲಿ ಇದನ್ನು ಸಮರೈಸ್ ಮಾಡೋದಾದರೆ ಏನಂದರೆ ಇದನ್ನು ನೀಟಾಗಿ ನೋಡ್ಕೊಂಡು ಇದು ಜಾರಿಗೆ ಅಂದರೆ ಯಾವಾಗ ತರಲಾಯ್ತು ಅಂತಂದಾಗ 2017ರಲ್ಲಿ ಇದು ಜಾರಿಗೆ ಬರುತ್ತೆ. ಯಾವ ಮಿನಿಸ್ಟ್ರಿ ಇದನ್ನು ತರ್ತಾರೆ ಬಂದಾಗ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅವರು ಇದನ್ನು ತರ್ತಾರೆ. ಪರ್ಪಸ್ ಇದನ್ನು ಬಂದಾಗ ಏನಂದರೆ ಫ್ರೀ ಆನ್ಲೈನ್ ಎಜುಕೇಷನ್ ಮತ್ತು ಡಿಜಿಟಲ್ ಲರ್ನಿಂಗ್ ಇದನ್ನು ಪ್ರಮೋಟ್ ಮಾಡುವಂಥ ಒಂದು ಉದ್ದೇಶವನ್ನು ಹೊಂದಿದೆ. ಅದಲ್ಲದೆ ಕೋರ್ಸಸ್ ಬಂದಾಗ ಸ್ಕೂಲ್ ಎಜುಕೇಷನಿಂದ ಹಿಡ್ಕೊಂಡು UGಯಿಂದ PGವರೆಗೆ ಎಲ್ಲ ಕೋರ್ಸಸ್ನ ಇದರಲ್ಲಿ ಕವರ್ ಮಾಡಲಾಗಿದೆ. ಸೊ ಹಾಗಾಗಿ ಸ್ವಯಂ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆನಾ? ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಅದಲ್ಲದೆ ಏನು ಬಂದಾಗ ಇನ್ನೂ ಇಂಪಾರ್ಟೆಂಟ್ ಆಗಿದ್ದದ್ದು ನೆಕ್ಸ್ಟ್ ಡೆವಲಪ್ಮೆಂಟಲ್ಲಿ ನೋಡಿಕೊಂಡಾಗ ಇಲ್ಲಿ ಭೂಮಿ ಪ್ರಾಜೆಕ್ಟ್ ಇದೆಯಲ್ಲ ಫ್ರೆಂಡ್ಸ್, ಇದು ನೆಕ್ಸ್ಟ್ ಎಕ್ಸಾಮ್ಸಿಗೆ ನಮಗೆ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಇದು ನಮ್ಮದು ಕರ್ನಾಟಕದ ಇನಿಷಿಯೇಟಿವ್. ಇದರಲ್ಲಿ ಏನು ಮಾಡಲಾಗುತ್ತೆ ಅಂದರೆ ಪ್ರಮುಖವಾಗಿ ಇದನ್ನು ಜಾರಿಗೆ ತಂದ ವರ್ಷ ಲಾಂಚ್ಡ್ ಇಯರ್ ಬಂದಾಗ 2000ನೇ ಇಶ್ವಿಯಲ್ಲಿ ಇದನ್ನು ತರ್ತೀವಿ. ತಂದಿರೋ ಸ್ಟೇಟ್ ಬಂದಾಗ ಕರ್ನಾಟಕ. ಬೇಸಿಕಲಿ ಇದರ ಪರ್ಪಸ್ ಬಂದಾಗ ಏನಂದರೆ ಡಿಜಿಟಲ್ ಲ್ಯಾಂಡ್ ರೆಕಾರ್ಡ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ ಇದನ್ನು. ಅಂದರೆ ಎಲ್ಲ ರೈತರ ಭೂಪ್ರದೇಶ ಅಥವಾ ನಾರ್ಮಲ್ ಭೂಮಿ ಏನಿದೆ ಲ್ಯಾಂಡ್ ಇದೆ ಏನಿದೆಲ್ಲ ಅದನ್ನೇನಂದರೆ ಡಿಜಿಟಲೈಸ್ ಮಾಡುವಂಥ ಒಂದು ಕಾರ್ಯ ಇದರಲ್ಲಿ ಮಾಡ್ತೀವಿ ನಾವು. ಮತ್ತು ಇದನ್ನು ನಮ್ಮ ಭಾರತದ ಬೇರೆ ರಾಜ್ಯಗಳು ಇದನ್ನು ಮಾದರಿಯಾಗಿ ಅಡಾಪ್ಟ್ ಮಾಡ್ಕೊಂಡಿದ್ದಾವೆ. ಸೊ ಹಾಗಾಗಿ ಮತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನಂದರೆ ಸ್ವಾಮಿತ್ವ ಅಂತೇಳಿ ಒಂದು ಸ್ಕೀಮ್ ತಂದಿದ್ದಾರೆ. ಆ ಸ್ವಾಮಿತ್ವ ಸ್ಕೀಮನ್ನು ಇನ್ಸ್ಪೈರ್ ಆಗಿರೋದೇ ನಮ್ಮದು ಕರ್ನಾಟಕ ಭೂಮಿ ಲ್ಯಾಂಡ್ ರೆಕಾರ್ಡ್ ಸಿಸ್ಟಮ್ ಆಗಿದೆ. ಸೊ ಭೂಮಿ ಪ್ರಾಜೆಕ್ಟ್ ಎದ್ರ ಬಗ್ಗೆ ಅಂದರೆ ಲ್ಯಾಂಡ್ ರೆಕಾರ್ಡ್ನ ಡಿಜಿಟಲೈಸ್ ಮಾಡೋದಾಗಿದೆ. ಮತ್ತು ಯಾವ ಡಿಪಾರ್ಟ್ಮೆಂಟಲ್ಲಿ ಇದು ಬರುತ್ತೆ ಬಂದಾಗ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಬರುತ್ತೆ. ಇದರ ಇನ್ನೂ ಸ್ಪೆಸಿಫಿಕ್ ಆಗಿ ಏನಂದರೆ ಇದನ್ನು ಗವರ್ನೆನ್ಸ್ ಪ್ರಾಜೆಕ್ಟ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ನ್ಯೂಸಲ್ಲಿ ಅಥವಾ ಎಕನಾಮಿಕ್ ಸರ್ವೆಯಲ್ಲಿ ಅಥವಾ ಬಜೆಟ್ ಅನೌನ್ಸ್ ಮಾಡುವಾಗ ಏನೇ ಪ್ರಾಜೆಕ್ಟ್ಸ್ ನ್ಯೂಸಲ್ಲಿ ಇತ್ತಂದರೆ ಅದನ್ನು ಎಕ್ಸಾಮ್ ದೃಷ್ಟಿಯಿಂದ ನೋಡ್ಕೋಬೇಕಾಗತ್ತೆ. ಮತ್ತು ಮೊನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಏನಾಗಿತ್ತು ಅಂದರೆ ರಾಯಚೂರು IIM ಅಲ್ಲಿ ಏನು ಮಾಡಲಾಗ್ತಾ ಇದೆ ಅಂದರೆ ಅಲ್ಲಿ ಏನಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಆಗಿ ಅದನ್ನು ಏನಂದರೆ ಅಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಇವೆಲ್ಲ ಡಿಜಿಟಲ್ ಅಥವಾ ಗವರ್ನೆನ್ಸ್ ರಿಲೇಟೆಡ್ ಇನಿಷಿಯೇಟಿವ್ನ ನೀವು ಏನು ನೋಡ್ಕೊಂಡು ಹೋಗಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ವಶನ್ 88ನೇ ಕ್ವಶನ್, ಇದು ಪೊಲಿಟಿ ರಿಲೇಟೆಡ್ ಕ್ವಶನ್ ಇದೆ. ಏನಿದೆ ಕ್ವಶನ್ ನೋಡ್ಕೊಂಡಾಗ ದಿ ವೈಲೇಷನ್ ಆಫ್ ರೈಟ್ಸ್
and immunities of the member of parliament or disrespect to them is punishable under the act of the parliament. In this case, what motion is moved and under which rule ಅಂತೇಳಿ. ಸೊ ಫ್ರೆಂಡ್ಸ್ ಏನಾಗುತ್ತೆ ಅಂದರೆ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಅವರ ರೈಟ್ಸ್ ಅಥವಾ ಅವರಿಗಿರುವಂತಹ ಸೌಲಭ್ಯಗಳು ಏನಾದರೂ ಇದಾದರೆ ಅಂದರೆ ವೈಲೇಷನ್ ಆದರೆ ಅಥವಾ ಅವ್ರನ್ನ ಯಾರೇ ಬೇರೆ ಮೆಂಬರ್ ಡಿಸ್ರೆಸ್ಪೆಕ್ಟ್ ತೋರಿಸಿದ್ರೆ ಅವರಿಗೆ ಪನಿಷ್ಮೆಂಟ್ ಇದೆ, ಯಾವ ಒಂದು ಮೋಷನ್ ಮೂಲಕ ಮತ್ತು ಯಾವ ರೂಲಲ್ಲಿ ಇದೆ ಅಂತೇಳಿ ಕ್ವಶನ್ ಕೇಳಲಾಗಿದೆ. ಸೊ ಇಲ್ಲೇನಂದರೆ ನಿಮಗೆ ಗೆಲೋಟಿನ್ ಮೋಷನ್ಸ್ ಮತ್ತು ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಬಂದಾಗ ಪ್ರಿವಿಲೇಜ್ ಮೋಷನ್, ಥರ್ಡ್ ಬಂದಾಗ ಸೆನ್ಶೂರ್ ಆ್ಯಂಡ್ ಕಟ್ ಮೋಷನ್ ಅಂತೇಳಿ, ಮತ್ತು ಫೋರ್ತ್ ಬಂದಾಗ ಕಾಲ್ ಅಟೆನ್ಷನ್ ಮೋಷನ್ ಅಂತೇಳಿ 4 ಆಪ್ಷನ್ಸ್ನ ಕೊಡಲಾಗಿದೆ. ಸೊ ಬೇಸಿಕಲಿ ಪ್ರಿವಿಲೇಜ್ ಮೋಷನ್ ಬಂದಾಗ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ಸ್ಟೇಟ್ ಆಪ್ಷನ್ ಸೆಕೆಂಡ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಪ್ರಿವಿಲೇಜ್ ಮೋಷನ್ ಅಂದರೆ ಇನ್ ಕೇಸ್ ಯಾವುದೇ ಪಾರ್ಲಿಮೆಂಟ್ ಮೆಂಬರ್ನ ಅವರ ಒಂದು ಪ್ರಿವಿಲೇಜ್ ಅಥವಾ ಅವರಿಗಿರುವಂಥ ಹಕ್ಕು ಏನಾದರೂ ಹೌಸಲ್ಲಿರುವಾಗ ಏನಾದರೂ ವೈಲೇಷನ್ ಆದ್ರೆ ಅಂದರೆ ಆ ಸಂದರ್ಭದಲ್ಲಿ ಅಂದರೆ ಒಂದು ಮೋಷನನ್ನು ಪಾಸ್ ಮಾಡ್ಬೋದು ಬೇರೆ ಮೆಂಬರ್ಸ್. ಅದನ್ನೇನೆಂದರೆ ನಾವು ಪ್ರಿವಿಲೇಜ್ ಮೋಷನ್ ಅಂತ ಕರಿತೀವಿ. ಇದಕ್ಕೆ ರೂಲ್ಸ್ ಬಂದಾಗ ಲೋಕಸಭೆಯಲ್ಲಿ ಅಂದರೆ ರೂಲ್ ನಂಬರ್ 222ರಲ್ಲಿ ಇದನ್ನು ಕೊಡಲಾಗಿದೆ. ಚಾಪ್ಟರ್ಸ್ ಬಂದಾಗ ಅದು ಚಾಪ್ಟರ್ 20ನೇ ಚಾಪ್ಟರ್ ರೂಲ್ ಬುಕ್ನ 222ನೇ ರೂಲು ಮತ್ತು ಚಾಪ್ಟರ್ಸ್ ಬಂದಾಗ 20ನೇ ಚಾಪ್ಟರಲ್ಲಿ ಇದರ ಬಗ್ಗೆ ಇದೆ, ಇದರದ್ದು ಪ್ರೊಸೀಜರ್ ಮತ್ತು ಏನೆಲ್ಲ ಫಾಲೋ ಮಾಡ್ಕೋಬೇಕಂತೇಳಿ. ನೆಕ್ಸ್ಟ್ ರಾಜ್ಯಸಭಾ ಬಂದಾಗ ಅಂದರೆ ರೂಲ್ ನಂಬರ್ 187 ಚಾಪ್ಟರ್ಸ್ ಬಂದಾಗ ಅಂದರೆ 16ನೇ ಚಾಪ್ಟರಲ್ಲಿ ಇದನ್ನು ಕೊಡಲಾಗಿದೆ. ಸೊ ಹಾಗಾಗಿ ಏನಂದರೆ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಪ್ರಿವಿಲೇಜ್ ಮೋಷನ್ ಅಂತೇಳಿ ಆಗುತ್ತೆ. ಸೊ ನೆಕ್ಸ್ಟ್ ಸ್ಪೀಕರ್ ಅವರು ಇದನ್ನು ಫೈನಲಿ ಡಿಸೈಡ್ ಮಾಡ್ತಾರೆ. ಇನ್ ಕೇಸ್ ಲೋಕಸಭಾ ಮೆಂಬರ್ಸ್ ಯಾರ್ದಾರ ಅವರ ಒಂದು ಪ್ರಿವಿಲೇಜ್ ಅವರ ಹಕ್ಕುಗಳೇನಾದರೂ ಉಲ್ಲಂಘನೆ ಆದರೆ ಸ್ಪೀಕರ್ ಅವರು ಏನಂದರೆ ನೆಕ್ಸ್ಟ್ ಕಮಿಟಿ ಫಾರ್ಮ್ ಮಾಡ್ತಾರೆ. ಅದರ ಹೆಸರೇನು ಬಂದಾಗ ಕಮಿಟಿ ಆಫ್ ಪ್ರಿವಿಲೇಜಸ್ ಅಂತೇಳಿ ಫಾರ್ಮ್ ಮಾಡ್ತಾರೆ. ಮತ್ತು ರಾಜ್ಯಸಭಾ ಚೇರ್ಮನ್ ಬಂದಾಗ ಇವರು ಕೂಡ ಏನಂದರೆ ಕಮಿಟಿ ಆಫ್ ಪ್ರಿವಿಲೇಜನ್ನು ಫಾರ್ಮ್ ಮಾಡುವ ಒಂದು ಅಧಿಕಾರನ ಹೊಂದಿರ್ತಾರೆ. ನೆಕ್ಸ್ಟ್ ಫ್ರೆಂಡ್ಸ್ ಅದಲ್ಲದೆ ಇಂಪಾರ್ಟೆಂಟ್ ಆಗಿ ಏನಂದರೆ ನೆಕ್ಸ್ಟ್ ಇವು ಬೇರೆ ಕಮಿಟಿಗಳನ್ನು ಬೇರೆ ಮೋಷನ್ಸ್ ನೋಡ್ಕೊಂಡಾಗ ಗಿಲಿಟಿನ್ ಮೋಷನ್ಸ್ ಕೂಡ ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್. ಇದು ಏನು ಮಾಡುತ್ತೆ ಅಂದರೆ ಒಂದು ಬಿಲ್ ಇರುವಾಗ ಅಲ್ಲೇನು ಡಿಸ್ಕಷನ್ ಆಗುತ್ತಲ್ಲ ಆ ಡಿಸ್ಕಷನ್ಗೆ ಎಂಡ್ ಮಾಡುತ್ತದೆ. ಡಿಸ್ಕಷನ್ ಎಂಡ್ ಮಾಡಿ ಎಲ್ಲ ರಿಮೈನಿಂಗ್ ಡಿಸ್ಕಷನ್ ಏನು ಉಳಿದಿರುತ್ತಲ್ಲ ಅದು ಪಾಸ್ ಆಗಿದೆ ಅಂತೇಳಿ ಹೇಳ್ಬಿಡ್ತಾರೆ, ಅದನ್ನು ಡಿಕ್ಲೇರ್ ಮಾಡಿಕೊಂಡು ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದಾಗ ಸೆನ್ಶೂರ್ ಅಥವಾ ಕಟ್ ಮೋಷನ್ ಅಂತೇಳಿ ಇರುತ್ತೆ. ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಗೋರ್ಮೆಂಟ್ ಪಾಲಿಸೀಸ್ ಮತ್ತು ಏನು ಪ್ರೋಗ್ರಾಮ್ಸ್ ಅಥವಾ ಅದರಲ್ಲಿ ಏನಂದರೆ ಡಿಸಪ್ರೂವಲ್ ತೋರಿಸೋದು, ಅದನ್ನು ಗೌರ್ಮೆಂಟಿಗೆ ಒಂದು ಕಂಟ್ರೋಲ್ ತರುವಂಥ ಒಂದು ಇದು ಆ್ಯಕ್ಟ್ ಆತ ಅದು ಮೋಷನ್ ಆಗಿದೆ. ಇದನ್ನು ರೂಲ್ 38 ಚಾಪ್ಟರ್ ಏನಂದರೆ 8ರಲ್ಲಿ ಇದನ್ನು ಕೊಡಲಾಗಿದೆ. ಮತ್ತು ರಾಜ್ಯಸಭಾ ಬಂದಾಗ ರೂಲ್ 27 ಚಾಪ್ಟರ್ 7ನಲ್ಲಿ ಇದನ್ನು ಕೊಡಲಾಗಿದೆ. ನೆಕ್ಸ್ಟ್ ಮೋಷನ್ ಬಂದಾಗ ಕಾಲ್ ಅಟೆನ್ಷನ್ ಮೋಷನ್ ಅಂತೇಳಿ ಕರಿತೀವಿ. ಇದರಲ್ಲಿ ಏನಂದರೆ ಗೋರ್ಮೆಂಟ್ ಅಟೆನ್ಷನ್ನ ಡ್ರಾ ಮಾಡೋದು ಯಾವ ಒಂದು ಮ್ಯಾಟರ್ಸ್ ಮೇಲೆ ಬಂದಾಗ ಪಬ್ಲಿಕ್ದು ಅರ್ಜೆಂಟ್ ಮ್ಯಾಟರ್ ಮೇಲೆ ಗೌರ್ಮೆಂಟ್ ಅಟೆನ್ಷನ್ ತರುವಂಥದ್ದನ್ನೇ ನಾವು ಕಾಲ್ ಅಟೆನ್ಷನ್ ಮೋಷನ್ ಅಂತ ಕರಿತೀವಿ. ಸೊ ಲೋಕಸಭಾದಲ್ಲಿ ಇದನ್ನು 109 ರೂಲ್ ಮತ್ತು ಚಾಪ್ಟರ್ ಬಂದಾಗ 9 ಚಾಪ್ಟರ್ಲ್ಲಿ ಇದು ಕೊಡಲಾಗಿದೆ. ಮತ್ತು ರಾಜ್ಯಸಭಾದಲ್ಲಿ ಏನಂದರೆ ರೂಲ್ ನಂಬರ್ 93 ಚಾಪ್ಟರ್ ಬಂದಾಗ ಏನಂದರೆ 15ನೇ ಚಾಪ್ಟರಲ್ಲಿ ಇದನ್ನು ಕೊಡಲಾಗಿದೆ. ಸೊ ಹಾಗಾಗಿ ಇವು ಇವು 4 ಮೋಷನ್ಸ್ ಅದಾವಲ್ಲ, ಇವು 4 ಮೋಷನ್ಸ್ ನೆಕ್ಸ್ಟ್ ಎಕ್ಸಾಮ್ಸಿಗೆ ಕೇಳ್ಬೋದು. ಸೊ ಅದನ್ನು ನೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದಾಗ ಏನು ಫ್ರೆಂಡ್ಸ್ ಏನಂದರೆ ಇಂಪಾರ್ಟೆಂಟ್ ಆಗಿ ಪ್ರೋಸೆಸ್ ಪ್ರಿವಿಲೇಜ್ ಮೋಷನ್ ಬಂದಾಗ ಏನೇನು ಪ್ರೊಸೀಜರ್ ಸ್ಟಾರ್ಟ್ ಮಾಡ್ಕೋತಾರೆ ಸ್ಪೀಕರ್ ಆಗಿರ್ಬೋದು ಮತ್ತು ರಾಜ್ಯಸಭಾ ಚೇರ್ಮನ್ ಬಂದಾಗ ಫಸ್ಟ್ ಏನಂದರೆ ಕಂಟೆಂಪ್ಟ್ ಆಫ್ ಪ್ರಿವಿಲೇಜ್ ಅಥವಾ ಬ್ರೀಚ್ ಆಫ್ ಪ್ರಿವಿಲೇಜ್ ಆಗುತ್ತೆ. ಆವಾಗ ಏನಂದರೆ ಏನು ಮಾಡ್ತಾರೆ ಅಂದರೆ ನೋಟಿಸ್ ಕೊಡ್ತಾರೆ ಚೇರ್ಮನಿಗೆ, ಯಾರ ಮೆಂಬರ್ ನಂದು ಪ್ರಿವಿಲೇಜನ್ನು ಇವರು ಇದು ಮಾಡಿದ್ದಾರೆ ಅಂದರೆ ಮುರಿದಿದ್ದಾರೆ ಅಥವಾ ನನ್ನ ಇದು ಗೌರವಕ್ಕೆ ಧಕ್ಕೆ ತಂದಿದ್ದಾರೆ ಅಂದಾಗ ಸ್ಪೀಕರ್ ಅವರಿಗೆ ಏನಂದರೆ ಇದು ಮಾಡ್ತಾರೆ, ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟ ಮೇಲೆ ಸ್ಪೀಕರ್ ಏನು ಮಾಡ್ತಾರೆ, ಇದನ್ನು ಅಡ್ಮಿಟರ್ ಮಾಡ್ಕೋತಾರೆ, ಇಲ್ಲ ಅದನ್ನು ಆ ಮೋಷನ್ನ ರಿಜೆಕ್ಟರ್ ಮಾಡ್ತಾರೆ. ಇನ್ ಕೇಸ್ ಅಡ್ಮಿಟ್ ಮಾಡಿದ್ರೆ ಅಂದರೆ ಅದನ್ನೇನೆಂದರೆ ಕಮಿಟಿ ಆಫ್ ಪ್ರಿವಿಲೇಜಿಗೆ ಕಳಿಸ್ಕೊಡ್ತಾರೆ. ಆ ಕಮಿಟಿ ಆಫ್ ಪ್ರಿವಿಲೇಜ್ ಏನು ರೆಕಮೆಂಡೇಷನ್ಸ್ ಅಥವಾ ಏನು ಸಬ್ಮಿಟ್ ಮಾಡುತ್ತೆ ಅದು ರಿಪೋರ್ಟ್ ಸಬ್ಮಿಟ್ ಮಾಡಿದ ಮೇಲೆ ಲಾಸ್ಟಿಗೆ ಏನಂದರೆ ಎಂಟೈರ್ ಹೌಸ್ ಆ ಒಂದು ರಿಪೋರ್ಟನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಪನಿಷ್ಮೆಂಟ್ ಏನು ಅದರ ತಕ್ಕಂತೆ ಕೊಡಬೇಕು ಅದನ್ನು ಕೊಡಲಾಗುತ್ತೆ. ಸೊ ಇದು ಪ್ರೊಸೀಜರ್ ಫಾಲೋ ಆಗುತ್ತೆ. ನೆಕ್ಸ್ಟ್ ಪ್ರೊಸೀಜರ್ ಮೇಲೆ ಕ್ವಶನ್ ಕೇಳ್ಬೋದು. ಸೊ ಹಾಗಾಗಿ ಪಾರ್ಲಿಮೆಂಟ್ ಬಂದಾಗ ಫ್ರೆಂಡ್ಸ್ ಪಾರ್ಲಿಮೆಂಟಲ್ಲಿ ಏನೇ ಈಗ ನ್ಯೂಸಲ್ಲಿ ಏನೋ ಬರುತ್ತೆ, ಈಗ ಮೌವಾ ಮೋತ್ರಾ ಅವ್ರ ಕೇಸ್ ಏನಾಗಿತ್ತು, ಮೌವಾ ಮೋತ್ರಾ TMC ಮೆಂಬರ್ ಇದ್ದಾರೆ, ಇವರು ಕೂಡ ಪ್ರಿವಿಲೇಜ್ ಮೋಷನ್ನ ತಂದಿದ್ರು. ಸೊ ಅದರ ಮೂಲಕ ಅವ್ರನ್ನ ಪಾರ್ಲಿಮೆಂಟಿಂದ ಎಕ್ಸ್ಪೆಲ್ ಕೂಡ ಮಾಡಲಾಗಿತ್ತು. ಸೊ ಹಾಗಾಗಿ ಏನಂದರೆ ಪಾರ್ಲಿಮೆಂಟಲ್ಲಿ ಏನೇ ಡೆವಲಪ್ಮೆಂಟ್ ಆಗ್ತಿದ್ರು ನೀವೇನಾದರೆ ಸೆಷನ್ ನಡೆಯುವಾಗ ಅದರ ಮೇಲೆ ನಿಗಾ ಇಟ್ಕೋಬೇಕು. ಸೊ ನೆಕ್ಸ್ಟ್ 89ನೇ ಕ್ವಶನ್ ಏನಿದೆ ಅಂದರೆ ಇದು ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ ಇದೆ. ಏನಿದೆ ಕ್ವಶನ್ ನೋಡ್ಕೊಂಡಾಗ ಚೋಳ ಬ್ರಾಂಜಸ್ ಆರ್ ನೋನ್ ಫಾರ್ ದೇರ್ ಫೈನ್ ಸ್ಕ್ರಾಪ್ಮ್ಯಾನ್ಶಿಪ್ಸ್. ದೀಸ್ ಮೆಟಲ್ಸ್ ಸ್ಕಲ್ಪ್ಚರ್ಸ್ ಹ್ಯಾವ್ ಬಿನ್ ಮೇಡ್ ಆಫ್ ಅಲಾಯ್ ಆಫ್ ಹೌ ಮೆನಿ ಮೆಟಲ್ಸ್ ಅಂತೇಳಿ ಕೊಡಲಾಗಿದೆ. ಅಂದರೆ ಚೋಳರ ಬ್ರೋಂಜ್ ಸ್ಕ್ರಾಪ್ಸ್ ಅದಾವಲ್ಲ ಅವುಗಳನ್ನು ಎಷ್ಟು ಲೋಹಗಳ ಮಿಶ್ರಣದಿಂದ ಮಾಡಲಾಗಿದೆ ಅಂತ ಕ್ವಶನ್ಸ್ ಕೇಳಲಾಗಿದೆ. ಫಸ್ಟ್ ಆಪ್ಷನ್ ಬಂದಾಗ 4 ಲೋಹಗಳಿಂದ, ಸೆಕೆಂಡ್ 5, ಥರ್ಡ್ ಬಂದಾಗ 6, ಫೋರ್ತ್ ಬಂದಾಗ 8 ಅಂತೇಳಿ. ಸೊ ಮೂಲತಃವಾಗಿ
ಚೋಳರ ಒಂದು ಬ್ರಾಂಜ್ ಸ್ಕ್ರಾಫ್ಟ್ ಏನಿದಾವಲ್ಲ ಅವುಗಳನ್ನು ಪಂಚಲೋಹಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ತೀವಿ. ಯಾವ ಅವುಗಳನ್ನು ಯೂಸ್ ಮಾಡಿದ್ದಾರೆ ಅಂತ ಟ್ರೆಡಿಷನಲಿ ಬಂದಾಗ ಅವುಗಳನ್ನು ಪ್ರಿಪೇರ್ ಮಾಡಬೇಕಂದ್ರೆ ಗೋಲ್ಡನ್ನು ಯೂಸ್ ಮಾಡ್ತಾರೆ, ಸಿಲ್ವರ್ ಯೂಸ್ ಮಾಡ್ತಾರೆ, ನೆಕ್ಸ್ಟ್ ಕಾಪರ್, ಐರನ್ ಮತ್ತು ಲೆಡ್ಡನ್ನು ಯೂಸ್ ಮಾಡ್ತಾರೆ. ಸೊ ಫೇಮಸ್ ಆಗಿ ನೋಡ್ಕೊಂಡಾಗ ನೀವು ನಟರಾಜ ಸ್ಟ್ಯಾಚ್ಯೂ ನೋಡಿರ್ತೀರ. ಇಂಪಾರ್ಟೆಂಟ್ ಆಗಿ ಏನಂದರೆ ಚೋಳ ಡೈನಾಸಿಟಿಲಿ ನಟರಾಜ ಸ್ಟ್ಯಾಚ್ಯೂ ಇದೆಯಲ್ಲ ಇದನ್ನು ಕೂಡ ಏನಂದರೆ 5 ಲೋಹಗಳಿಂದ ಮಾಡಲ್ಪಟ್ಟಿದೆ. ಸೊ ಇನ್ನೊಂದು ಇದು ನಟರಾಜ ಎಂಬುದು ಶಿವನಿಗೆ ಅರ್ಪಿತ ಆಗಿರುವ ಒಂದು ಶಿಲ್ಪಕಲೆಯಾಗಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಇದನ್ನು ಏನು ಟೆಕ್ನಿಕಲ್ಲಿ ಯೂಸ್ ಮಾಡ್ಕೊಂಡ್ರು ಅಂತ ಬಂದಾಗ ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್ಸನ್ನು ಯೂಸ್ ಮಾಡ್ಕೋತಾರೆ. ಅಂದರೆ ಹತ್ತಿಯನ್ನು ಯೂಸ್ ಮಾಡೋದ್ರ ಮೂಲಕ ಪಂಚಲೋಹಗಳ ಮಿಶ್ರಣದ ಮೂಲಕ ಏನಂದರೆ ಇವೆಲ್ಲ ಚೋಳ ಬ್ರೋಂಜ್ ಸ್ಕ್ರಾಫ್ಟ್ಸನ್ನು ಪ್ರಿಪೇರ್ ಮಾಡ್ತಿದ್ರು. ಸೊ ಹಾಗಾಗಿ ಸರಿಯಾದ ಆನ್ಸರ್ ಬಂದಾಗ ಆಪ್ಷನ್ ಸೆಕೆಂಡ್ 2 ಆಗಿದೆ. ಓಕೆನಾ. ನೆಕ್ಸ್ಟ್ ಚೋಳರ ಬಗ್ಗೆ ಬಂದಾಗ ಇಂಪಾರ್ಟೆಂಟ್ ಆಗಿ ನಾನು ಕೆಲವು ಬ್ರೀಫಾಗಿ ಇಲ್ಲಿ ಪಾಯಿಂಟ್ಸನ್ನು ಹಾಕ್ಕೊಂಡಿದ್ದೇನೆ ನೆಕ್ಸ್ಟ್ ಎಕ್ಸಾಮ್ ದೃಷ್ಟಿಯಿಂದ. ಇದರ ಸ್ಥಾಪಕ ಬಂದಾಗ ಅಂದರೆ ವಿಜಯಾಲ ಚೋಳ ಅಥವಾ ಕರಿಕಾಳ ಚೋಳ ಅಂತ ಹೇಳಿ ಕರಿತೀವಿ. ಇವರ ಕ್ಯಾಪಿಟಲ್ ಬಂದಾಗ ಮೊದಲ ಕ್ಯಾಪಿಟಲ್ ತಂಜಾವೂರು ಇವರ ಕ್ಯಾಪಿಟಲ್ ಆಗಿರುತ್ತೆ. ನೆಕ್ಸ್ಟ್ ಇವರ ಕಾಲದ ಗ್ರೇಟೆಸ್ಟ್ ರೂಲರ್ ಬಂದಾಗ ಅಂದರೆ ರಾಜರಾಜ ಚೋಳ ಫಸ್ಟ್ ಅಂತ ಹೇಳಿ ಕರಿತೀವಿ. ಇವನು ಫೇಮಸ್ ಆಗಿರಂದರೆ ಬೃಹದೇಶ್ವರ ದೇವಸ್ಥಾನವನ್ನು ಇವರು ಕಟ್ತಾರೆ. ನೆಕ್ಸ್ಟ್ ರಾಜೇಂದ್ರ ಚೋಳ ಫಸ್ಟ್ ಏನು ಮಾಡ್ತಾನೆ ಅಂದರೆ ತಮ್ಮ ಕ್ಯಾಪಿಟಲ್ ಅನ್ನು ಏನಂದರೆ ತಾಂಜಾವೂರಿಂದ ಗಂಗೈಕೊಂಡ ಚೋಳಪುರಮನ್ನು ಇವರು ಶಿಫ್ಟ್ ಮಾಡ್ತಾರೆ. ಅದಲ್ಲದೆ ಇನ್ನೊಂದು ರಾಜೇಂದ್ರ ಚೋಳ ಫಸ್ಟ್ನ ಸಾಧನೆ ಬಂದಾಗ ಇವರೇನೆಂದರೆ ನೇವಲ್ ಎಕ್ಸ್ಪಿಡಿಷನ್ಸನ್ನು ಎಲ್ಲಿ ಹೋಯ್ತಾರೆ ಅಂದರೆ ಶ್ರೀ ವಿಜಯ ಕಿಂಗ್ಡಮ್ ಆಗಿರುವಂಥ ಇಂಡೋನೇಷ್ಯಾ ಅಥವಾ ಮಲೇಷ್ಯಾವರೆಗೆ ಇವರು ಹೋಯ್ತಾರೆ. ನೆಕ್ಸ್ಟ್ ಪ್ರಮುಖವಾಗಿ ಇವರ ರಾಜಧಾನಿಗಳು ಬಂದಾಗ ಉರಯೂರು ಅಂಥೇಳಿ ಮೊದಲ ರಾಜಧಾನಿ ಆಗುತ್ತೆ. ನೆಕ್ಸ್ಟ್ ಏನಂದರೆ ಪುಹಾರ್ ಅಥವಾ ಕಾವೇರಿಪಟ್ಟಣಂ ಸೆಕೆಂಡ್ ರಾಜಧಾನಿ. ಮತ್ತು ನೆಕ್ಸ್ಟ್ ಬಂದಾಗ ತಾಂಜಾವೂರು, ನೆಕ್ಸ್ಟ್ ಗಂಗೈಕೊಂಡ ಚೋಳಪುರಂ ಅಂಥೇಳಿ ಇವು ಪ್ರಮುಖವಾಗಿ 4 ಕ್ಯಾಪಿಟಲ್ ಅವ್ರದ್ದು ರೆಕಗ್ನೈಸ್ ಮಾಡಲಾಗಿದೆ. ನೆಕ್ಸ್ಟ್ ಇನ್ನೊಂದು ಇವರ ಒಂದು ಉತ್ತಮ ಆಡಳಿತ ವ್ಯವಸ್ಥೆಗೆ ಇವರು ಹೆಸರುವಾಸಿ ಆಗಿರ್ತಾರೆ. ಉತ್ತರ ಮೇರೂರು ಇನ್ಸ್ಕ್ರಿಪ್ಷನ್ ಇದೆಯಲ್ಲ ಇವರ ಕಾಲದಲ್ಲಿ ಕೊಡವಲೈ ಎಂಬುವ ಸಿಸ್ಟಮ್ ಇರುತ್ತೆ. ಇದು ಏನಂದರೆ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಗ್ರಾಮಾಡಳಿತ ಒಂದು ಮಾದರಿಯಾಗಿ ಎಮರ್ಜ್ ಆಗಿತ್ತು. ಓಕೆನಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಬಂದಾಗ ಇವ್ರದ್ದು ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ ಏನಿತ್ತು ಅಂತ ಹೇಳಿ ನೋಡ್ಕೋಬೇಕಾಗುತ್ತೆ. ಎಂಟೈರ್ ಕಿಂಗ್ಡಮ್ ಏನಂದರೆ ಮಂಡಲಂ ಅಂತ ಹೇಳಿ ಕರೀತರು. ಮಂಡಲಂ ಏನಂದರೆ ಒಳನಾಡುವಾಗಿ ಡಿವೈಡ್ ಮಾಡಲಾಗಿತ್ತು. ಒಳನಾಡುವನ್ನು ಫರ್ದರ್ ಏನಂದರೆ ನಾಡುವಾಗಿ ಡಿವೈಡ್ ಮಾಡಿ ನೆಕ್ಸ್ಟ್ ಏನಂದರೆ ಹಳ್ಳಿಗಳನ್ನು ಕುರ್ರಂ ಅಂತೇಳಿ ಕರಿತಿದ್ರು. ಸೊ ಹಳ್ಳಿ ಏನಂದರೆ ಲಾಸ್ಟ್ ಯೂನಿಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಆಗಿ ವರ್ಕ್ ಆಗುತ್ತೆ. ಮತ್ತು ಇವರ ಕಾಲದಲ್ಲಿ ಅರ್ಬನ್ ಸೆಂಟರ್ಸ್ ಆಗಿರುವಂಥ ನಗರಂ ಅಂತೇಳಿ ಇದು. ನಗರಂ ಏನಂದರೆ ಇಲ್ಲಿ ವ್ಯಾಪಾರಿಗಳ ಒಂದು ಗುಂಪಾಗಿತ್ತು. ನೆಕ್ಸ್ಟ್ ಎಕನಾಮಿ ಬಂದಾಗ ಇವರ ಕಾಲದಲ್ಲಿ ಕಾವೇರಿ ಡೆಲ್ಟಾ ಇದೆಯಲ್ಲ ಅದು ಫಲವತ್ತಾದ ಮಣ್ಣಿನ ಭೂಪ್ರದೇಶವಾಗಿತ್ತು. ಸೊ ಮತ್ತು ಇವರ ಕಾಲದಲ್ಲಿ ಅಗ್ರಿಕಲ್ಚರ್ ಫೆಸಿಲಿಟಿಗೆ ಇರಿಗೇಷನ್ ಅಥವಾ ಕೆನಲ್ ಟ್ಯಾಂಕ್ಸ್ ಬಹಳ ಎಕ್ಸ್ಪಾಂಡ್ ಮಾಡ್ತಾರೆ. ಮತ್ತು ಎರಿಯಾಮ್ ಅಂದರೆ ಟ್ಯಾಂಕ್ ಮೇಂಟೆನೆನ್ಸ್ ಟ್ಯಾಕ್ಸ್ ಅಂತೇಳಿ ಇವರ ಕಾಲದಲ್ಲಿ ಹೇರಲಾಗುತ್ತಿತ್ತು. ಮತ್ತು ಎರಾಯಿ ಎಂಬುದು ಲ್ಯಾಂಡ್ ಟ್ಯಾಕ್ಸ್ ಆಗಿತ್ತು. ಭೂಮಿ ಮೇಲೆ ಹಾಕಿರುವಂಥ ಟ್ಯಾಕ್ಸನ್ನು ಎರಾಯಿ ಅಂತೇಳಿ ಕರಿತಿದ್ರು. ಆಮೇಲೆ ಇವರ ಕಾಲದಲ್ಲಿ ಅಂದರೆ ಎಫಿಷಿಯಂಟ್ ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ಸ್ ಇತ್ತಂತೇಳಿ ನಾವು ರೆಕಗ್ನೈಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಅಂದರೆ ಇವರ ಕಾಲದಲ್ಲಿ ಸ್ಟ್ಯಾಂಡಿಂಗ್ ಆರ್ಮಿ ಅಂದರೆ ಸ್ಟ್ರಾಂಗ್ ಆರ್ಮಿ ಹೊಂದಿದ್ರು. ಅದನ್ನು ಅಂದರೆ ಕನ್ನಡದಲ್ಲಿ ಅವರ ಒಂದು ತಮಿಳಲ್ಲಿ ಅಥವಾ ಬೇಸಿಕಲಿ ಆ ಲ್ಯಾಂಗ್ವೇಜಲ್ಲಿ ಏನು ಕರೀತಾರೆ ಅಂದರೆ ಕೈಕೋಲ ಪೆರುಮುದಾಯಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಮತ್ತು ರಾಜರಿಗೆ ಬಾಡಿಗಾರ್ಡ್ ಇರ್ತಿದ್ರು. ಅವುಗಳನ್ನೇನಂದರೆ ವೆಲೈ ಕರಾರ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬಂದಾಗ ಚೋಳರ ನೇವಿ ಅವರೇನಂದರೆ ನೇವಿಯಲ್ಲಿ ಬಹಳ ಡಾಮಿನೇಟೆಡ್ ಆಗಿದ್ರು. ಸೊ ಹಾಗಾಗಿ ಅವ್ರನ್ನ ಚೋಳ ಲೇಕ್ ಅಥವಾ ಬೇ ಆಫ್ ಬೆಂಗಾಲಲ್ಲಿ ಡಾಮಿನೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಫಾರಿನ್ ಎಕ್ಸ್ಪಾನ್ಷನ್ ಓವರ್ಸೀಸ್ ಅಂದರೆ ಬೇರೆ ದೇಶಗಳ ರಾಜರ ಜೊತೆ ಹೋರಾಟಗಳು ಬಂದಾಗ ಇವರು ಶ್ರೀಲಂಕಾದ ರಾಜರನ್ನು ಸೋಲಿಸ್ತಾರೆ. ಮಾಲ್ಡೀವ್ಸ್ವರೆಗೂ ಇವರು ಏನಂದರೆ ಹೋರಾಟ ಮಾಡ್ತಾರೆ. ಇವರ ಪ್ರಮುಖವಾಗಿ ಏನಂದರೆ ಸಕ್ಸಸ್ಫುಲ್ ನೇವಲ್ ಕ್ಯಾಂಪೇನ್ ಬಂದಾಗ ಶ್ರೀ ವಿಜಯ ಕಿಂಗ್ಡಮ್ ಮಲೇಷ್ಯಾ ಮತ್ತು ಇಂಡೋನೇಷ್ಯಾ ರೀಜನಲ್ಲಿ ಅಲ್ಲಿ ಕೂಡ ಇವರು ಹೋರಾಟ ಮಾಡ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ವ್ಯಾಪಾರ ಬಂದಾಗ ಮಾಲ್ಡೀವ್ಸಿಂದ ಹಿಡ್ಕೊಂಡು ಶ್ರೀಲಂಕಾದಿಂದ ಶ್ರೀ ವಿಜಯ ಅಥವಾ ಇಂಡೋನೇಷ್ಯಾವರೆಗೆ ಎಕ್ಸ್ಪಾಂಡ್ ಆಗಿರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಆರ್ಕಿಟೆಕ್ಚರ್ ಬಂದಾಗ ಬೃಹದೇಶ್ವರ ಟೆಂಪಲ್ ಬಹಳ ಫೇಮಸ್ ಇದೆ. ಇದನ್ನು ಏನಾಗುತ್ತಾ ಯುನೆಸ್ಕೋದವರು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ. ನೆಕ್ಸ್ಟ್ ನಟರಾಜ ಬ್ರೋಂಜ್ ಸ್ಕ್ರಿಪ್ಚರ್ಸ್ ಇದೆಯಲ್ಲ ಇದು ಕೂಡ ಬಹಳ ಫೇಮಸ್ ಇದೆ. ಮತ್ತು ನಟರಾಜ ಸ್ಟ್ಯಾಚ್ಯೂ ಎದರಿಂದ ಮಾಡಲಾಗಿದೆ ಅಂತೇಳಿ UPSC 2025ರಲ್ಲಿ UPSC ಪ್ರಿಲಿಮ್ಸಲ್ಲಿ ಇದನ್ನು ಕೇಳಲಾಗಿತ್ತು. ಸೊ ಹಾಗಾಗಿ ಇದು ಕೂಡ ನೆಕ್ಸ್ಟ್ ಎಕ್ಸಾಮ್ಸಿಗೆ ಭಾಳ ಇಂಪಾರ್ಟೆಂಟು. ಮತ್ತು ಇವರ ಕಾಲದಲ್ಲಿ ತಮಿಳು ಭಕ್ತಿ ಲಿಟ್ರೇಚರ್ ಇದೆಯಲ್ಲ ಅದು ಕೂಡ ಭಾಳ ಎಕ್ಸ್ಪಾಂಡ್ ಆಗುತ್ತೆ. ಪೆರಿಯ ಪುರಾಣಂ ಅನ್ನೋದು ಇವರ ಕಾಲಕ್ಕೆ ಒಳಗೊಂಡಿರುವಂಥ ಒಂದು ಪುಸ್ತಕವಾಗಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಚೋಳರು ಏನಂದರೆ ಶೈವಿಸಮ್ ಶಿವನ ಆರಾಧನೆಯನ್ನು ಭಾಳ ಸ್ಟ್ರಾಂಗ್ಲಿ ಇವರು ಏನಂದರೆ ಆರಾಧನೆ ಮಾಡ್ತಾರೆ. ಮತ್ತು ಬೇರೆ ತಮಿಳು ಎಜುಕೇಷನ್ ಕೂಡ ಇಲ್ಲಿ ಎಕ್ಸ್ಪಾಂಡ್ ಆಗುತ್ತೆ. ಮತ್ತು ಟೆಂಪಲ್ ಸೆಂಟ್ರಿಕ್ ಕಲ್ಚರ್ ಇರುತ್ತೆ. ಅಂದರೆ ದೇವಸ್ಥಾನಗಳ ಮೇಲೆ ಭಾಳ ಅವರು ಒತ್ತು ನೀಡ್ತಾರೆ. ಸೊ ಹಾಗಾಗಿ ಇವೆಲ್ಲ ಅಂಶಗಳು ನೆಕ್ಸ್ಟ್ ಎಕ್ಸಾಮ್ಸಿಗೆ ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ. ಪ್ರತಿಯೊಂದು ಡೈನಾಸಿಟಿನ ನೀವೇನು ಗೊತ್ತಾ ಇವೆಲ್ಲ ಡೈಮೆನ್ಷನ್ಸ್ನ ಒಳಗೊಂಡಿರಬೇಕು. ಅವರ
ಪ್ರಮುಖ ಲೀಡರ್ಸ್ ಯಾರು, ನೆಕ್ಸ್ಟ್ ಅವರ ರಾಜಧಾನಿ ಯಾವುದು, ನೆಕ್ಸ್ಟ್ ಬಂದಾಗ ಏನಂದರೆ ಅವರ ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು, ಮತ್ತು ಮಿಲಿಟರಿ ಪವರ್ ಏನಿತ್ತು, ಅದಾದಮೇಲೆ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಇವೆಲ್ಲ ಡೈಮೆನ್ಷನ್ಸ್ ಮೇಲೆ ನೀವು ರೆಡಿಯಾಗಿ ಹೋಗಬೇಕು. ಫ್ರೆಂಡ್ಸ್, ನೆಕ್ಸ್ಟ್ 90ನೇ ಕ್ವಶನ್, ಇದು ಏನಂದರೆ ಕರೆಂಟ್ ಅಫೇರ್ ರಿಲೇಟೆಡ್ ಕ್ವಶನ್ ಇದೆ. ಏನಿದೆ ಅಂತ ನೋಡ್ಕೊಂಡಾಗ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಬೌಟ್ ದಿ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಅಂತೇಳಿ. ಅಂದರೆ ಯಾವುದು ಈ ಕೆಳಗಿನ 4 ಆಪ್ಷನ್ಸ್ಗಳಲ್ಲಿ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಬಗ್ಗೆ ಕರೆಕ್ಟ್ ಇದೆ ಅಂತೇಳಿ ಕೇಳಲಾಗಿದೆ. ಸೊ ಇವೇನಂದರೆ ಲೆಂದಿ ಆಗಿರುವಂಥ ಆಪ್ಷನ್ಸ್ನ ಕೊಡಲಾಗಿದೆ. ಸೊ ಬೇಸಿಕಲಿ ಇದು ನೆಕ್ಸ್ಟ್ ಎಕ್ಸಾಮ್ಸಿಗೆ ನಮಗೆ ರೆಲೆವೆನ್ಸ್ ಇಲ್ಲ. ಬಟ್ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಅಂದರೆ ಆನ್ಸರ್ 3 ಆಗುತ್ತೆ. ಬೆಲ್ಟ್ ಏನಂದರೆ ಓವರ್ಲ್ಯಾಂಡ್ ರೂಟ್ ಅಂತ ಹೇಳಿ ಕರಿತೀವಿ. ಅಂದರೆ ಭೂಪ್ರದೇಶ ಮೇಲೆ ಒಂದು ಟ್ರಾನ್ಸ್ಪೋರ್ಟೇಷನ್ ರೂಟ್ ಇದೆಯಲ್ಲ, ಅದನ್ನು ಏನಂದರೆ ನಾವು ಬೆಲ್ಟ್ ಅಂತ ಹೇಳಿ ಕರಿತೀವಿ. ರೋಡ್ ರೆಫರ್ಸ್ ಟು ಏನಂದರೆ ಸಿ ರೂಟ್ಸ್ ಅಂತೇಳಿ ಕರಿತೀವಿ. ಬೇಸಿಕಲಿ ಏನಂದರೆ ಈ ಇನಿಷಿಯೇಟಿವ್ ಯಾವುದನ್ನು ಒಂದು ಗುರಿ ಹೊಂದಿಕೊಂಡಿದೆ ಅಂದರೆ ಇಂಪ್ರೂವಿಂಗ್ ದಿ ಕನೆಕ್ಟಿವಿಟಿ ಅಮಾಂಗ್ ದಿ ಏಷ್ಯಾ, ಆಫ್ರಿಕಾ ಮತ್ತು ಯುರೋಪ್ ಅಂತೇಳಿ ಕೊಡಲಾಗುತ್ತೆ. ಸೊ ಫ್ರೆಂಡ್ಸ್, ಮೂಲತಃವಾಗಿ ಏನಾಗುತ್ತೆ ಅಂದರೆ ಬೇಸಿಕ್ ಬ್ಯಾಕ್ಗ್ರೌಂಡ್ ಬಂದಾಗ ಇದರದ್ದು ನಾವು ನೋಡ್ಕೊಂಡಾಗ ಏನಾಗುತ್ತೆ ಅಂದರೆ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಇದು ಚೈನಾದವ್ರದ್ದು ಇನಿಷಿಯೇಟಿವ್ ಇದೆ. ಇದನ್ನು 2013ರಲ್ಲಿ ಅಂಡರ್ ದಿ ಸಿ ಜಿನ್ಪಿಂಗ್ ಅವರು ಜಾರಿಗೆ ತರ್ತಾರೆ. ಬೆಲ್ಟ್ ಅಂತ ಬಂದಾಗ ಇದ್ರ ಮೀನಿಂಗ್ ಏನು ಗೊತ್ತಾನ, ಹಳೆ ಕಾಲದ ಸಿಲ್ಕ್ ರೋಡ್ ಬಗ್ಗೆ ಎಕನಾಮಿಕ್ ಬೆಲ್ಟ್ ಅಂತೇಳಿ ಇದನ್ನು ಕರಿತೀವಿ. ಇದರ ಮೂಲಕ ಏನೇನು ಯಾವ ಒಂದು ಪ್ರದೇಶಗಳನ್ನು ಕನೆಕ್ಟ್ ಮಾಡುತ್ತೆ ಅಂದರೆ ಚೈನಾ, ಸೆಂಟ್ರಲ್ ಏಷ್ಯಾ, ವೆಸ್ಟ್ ಏಷ್ಯಾ, ಯುರೋಪ್ ಮತ್ತು ಅದರ ಬಿಹೈಂಡ್ ಹೋಗುತ್ತೆ. ನೆಕ್ಸ್ಟ್ ರೋಡ್ ಬಂದಾಗ 21ನೇ ಶತಮಾನದ ಮ್ಯಾರಿಟೈಮ್ ಸಿಲ್ಕ್ ರೋಡನ್ನು ಇದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದರಲ್ಲಿ ಅಂದರೆ ಚೈನಾ, ಸೌತ್ ಈಸ್ಟ್ ಏಷ್ಯಾ ಮತ್ತು ಆಫ್ರಿಕಾ, ಯುರೋಪ್ ಕಂಟ್ರಿಗಳನ್ನು ಒಳಗೊಂಡಿದೆ. ಸೊ ಬೇಸಿಕಲಿ ಇದರ ಒಂದು ಗುರಿ ಏನಂತ ಬಂದಾಗ ಎನ್ಹಾನ್ಸಿಂಗ್ ದಿ ಕನೆಕ್ಟಿವಿಟಿ, ಟ್ರೇಡ್, ವ್ಯಾಪಾರವನ್ನು ಎನ್ಹಾನ್ಸ್ ಮಾಡೋದು, ಇನ್ಫ್ರಾಸ್ಟ್ರಕ್ಚರ್, ಇನ್ವೆಸ್ಟ್ಮೆಂಟ್ ಮತ್ತು ಎಕನಾಮಿಕ್ ಕೋಆಪರೇಷನ್. ಯಾವೆಲ್ಲ ದೇಶಗಳಲ್ಲಿ ಬಂದಾಗ ಏಷ್ಯಾ, ಆಫ್ರಿಕಾ ಮತ್ತು ಯುರೋಪ್. ಮತ್ತು ಇನ್ನೊಂದು ನಾನು ಇಲ್ಲಿ ಮ್ಯಾಪ್ ಹಾಕ್ಕೊಂಡಿದ್ದೇನೆ. ಅಂದರೆ ಆನ್ ಲ್ಯಾಂಡ್, ಓವರ್ ದ ಲ್ಯಾಂಡ್ ಬಂದಾಗ ಫ್ರೆಂಡ್ಸ್ ಅಂದರೆ ಚೈನಾದಿಂದ ಏನಂದರೆ ಸೌತ್ ಏಷ್ಯಾ, ನೆಕ್ಸ್ಟ್ ವೆಸ್ಟ್ ಏಷ್ಯಾ, ಅದಾದಮೇಲೆ ಯುರೋಪಿಗೆ ಕನೆಕ್ಟಿವಿಟಿ ಕೊಡುವುದು. ಸೊ ನೆಕ್ಸ್ಟ್ ಇದು ಏನಂದರೆ ಸಿಲ್ಕ್ ರೋಡ್ ಎಕನಾಮಿಕ್ ಬೆಲ್ಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬಂದಾಗ ಏನಂದರೆ 21st ಸೆಂಚುರಿ ಮ್ಯಾರಿಟೈಮ್ ಸಿಲ್ಕ್ ರೋಡ್ ಬಂದಾಗ ಇದನ್ನು ಸಿ ರೂಟ್ ಅಂತೇಳಿ ಕರಿತೀವಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇಲ್ಲಿ ಸೌತ್ ಈಸ್ಟ್ ಏಷ್ಯಾ, ಇಂಡೋನೇಷ್ಯಾವರೆಗೆ ಹಿಡ್ಕೊಂಡು ಇವೆಲ್ಲ ರೀಜನ್ ಇದಾವಲ್ಲ, ಇದನ್ನೇನೆಂದರೆ ನಾವು ಮ್ಯಾರಿಟೈಮ್ ಸಿಲ್ಕ್ ರೂಟ್ ಅಂತೇಳಿ ಕರಿತೀವಿ. ಸೊ ಹಾಗಾಗಿ ಇದೇನೆಂದರೆ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಬಗ್ಗೆ ಇಷ್ಟು ಮಾಹಿತಿ ಗೊತ್ತಿರಬೇಕು. ಅದಲ್ಲದೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕೀ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇಂಡಿಯಾ ಈ ನೇಬರಿಂಗ್ ಕಂಟ್ರಿ ಜೊತೆ ಇನ್ವಾಲ್ವ್ ಆಗಿರುವಂಥದ್ದು ನಾನು ಇಲ್ಲಿ ಕೊಟ್ಟಿದ್ದೇನೆ. ಫಸ್ಟ್ ಬಂದಾಗ ಏನಂದರೆ ಕಲ್ಕತ್ತಾ ಮಲ್ಟಿ ಮಾಡೆಲ್ ಟ್ರಾನ್ಸಿಟ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಅಂತೇಳಿ, ಅಂದರೆ ಕಾಲಾದನ್ ಮಲ್ಟಿ ಮಾಡೆಲ್, ಇದು ಮಹಿನ್ಮಾರ್ ಮತ್ತು ಭಾರತ ನಡುವೆ ಕನೆಕ್ಟಿವಿಟಿ ಕೊಡುತ್ತೆ. ಎಲ್ಲಿ ಬಂದಾಗ ಕಲ್ಕತ್ತಾ ಪೋರ್ಟಿಂದ ಹಿಡ್ಕೊಂಡು ಸೀಟ್ವೇ ಪೋರ್ಟ್, ಕಾಲಾದನ್ ರಿವರ್ ಮೇಲೆ ಕಟ್ಟಿರುವಂಥ ಒಂದೇನೆಂದರೆ ಇದು ಮಲ್ಟಿ ಮಾಡೆಲ್ ಟ್ರಾನ್ಸಿಟ್ ಪ್ರಾಜೆಕ್ಟ್ ಇದೆ. ಅದಲ್ಲದೆ ನೆಕ್ಸ್ಟ್ ಇದರಿಂದ ಏನಾಗುತ್ತೆ ಅಂದರೆ ನಾರ್ತ್ ಈಸ್ಟ್ ಪ್ರದೇಶಗಳೇನೆಂದರೆ ಮಹಿನ್ಮಾರ್ ಜೊತೆ ಏನಂದರೆ ಒಂದು ವ್ಯಾಪಾರ ಅಥವಾ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಆಗುತ್ತೆ. ಮತ್ತು ಇಂಡಿಯಾ ಮೈನ್ಮಾರ್ ಥೈಲ್ಯಾಂಡ್ ಅಂದರೆ ಟ್ರೈಲ್ಯಾಟ್ರಲ್ ಹೈವೇ ಅಂತೇಳಿದೆ. ಇದನ್ನು HMT ಹೈವೇಸ್ ಅಂತ ಕರಿತೀವಿ. ಮೂಲತಃವಾಗಿ ಏನಂದರೆ ಇದು 1360 ಕಿಲೋಮೀಟರ್ ಹೈವೇ ಕನೆಕ್ಟಿವಿಟಿ ಇದೆ. ಮಣಿಪುರ ಮೊರೆ ಎಂಬುವ ಮಣಿಪುರನ್ನು ಕನೆಕ್ಟ್ ಮಾಡಿ ನೆಕ್ಸ್ಟ್ ತಾಮು, ಮಾಂಡೇಲೆ ಮತ್ತು ಮೈರೆಡಿ ಎಂಬುವ ಪ್ರದೇಶ ಮಹಿನ್ಮಾರಲ್ಲಿ ಇದು ಕನೆಕ್ಟ್ ಮಾಡುತ್ತೆ. ಥೈಲ್ಯಾಂಡ್ ಬಂದಾಗ ಏನಂದರೆ ಮೋಸೋಟ್ ಏರಿಯಾಗೆ ಇದು ಕನೆಕ್ಟ್ ಮಾಡುತ್ತೆ. ಇದನ್ನೆಂದರೆ ಪಾರ್ಟ್ ಆಫ್ ಆಕ್ಟಿಸ್ಟ್ ಪಾಲಿಸಿ ಗೌರ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಮೈತ್ರಿ ಸೇತು ಬಹಳ ಇಂಪಾರ್ಟೆಂಟ್. ಇದೇನೆಂದರೆ ಫೇನಿ ನದಿ ಮೇಲೆ ಏನಂದರೆ ಬಾಂಗ್ಲಾದೇಶಲ್ಲಿ ಬಾಂಗ್ಲಾದೇಶ ಭಾರತವನ್ನು ಕನೆಕ್ಟ್ ಮಾಡುವ ಒಂದು ಕನೆಕ್ಟಿವಿಟಿ ನೆಟ್ವರ್ಕ್ ಆಗಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಅಖೂರಾ ಅಗರ್ತಲಾ ರೈಲ್ ಲಿಂಕ್ ಪ್ರಾಜೆಕ್ಟ್ ಅಂತೇಳಿ, ಅಂದರೆ ಅಗರ್ತಲಾ, ತ್ರಿಪುರದ ಅಗರ್ತಲಾ ಮತ್ತು ನೆಕ್ಸ್ಟ್ ಬಾಂಗ್ಲಾದೇಶನ ಅಖೂರಾ ಕನೆಕ್ಟ್ ಮಾಡುವ ಒಂದು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇದೆ. ನೆಕ್ಸ್ಟ್ ಜಯನಗರ್ ಕುರ್ತಾ ಬಿಜಾಲ್ಪುರ್ ರೈಲ್ವೆ ಅಂತೇಳಿ, ಅಂದರೆ ಭಾರತದಿಂದ ಏನಂದರೆ ಫಸ್ಟ್ ಬ್ರಾಡ್ಗೇಜ್ ಪ್ಯಾಸೆಂಜರ್ ರೈಲ್ವೆ ಕನೆಕ್ಟಿವಿಟಿ ನೇಪಾಳ ಮತ್ತು ಭಾರತದ ನಡುವೆ ಇದೆ. ಸೊ ಇಂಪಾರ್ಟೆಂಟ್ ಆಗಿ ಫ್ರೆಂಡ್ಸ್ ಇದರ ಮೂಲಕ ಏನಂದರೆ ಇದರೊಂದಿಗೆ ಏನು ಗೊತ್ತಾ, ಈ ಕ್ಲಾಸಿನ 10 ಕ್ವಶನ್ಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಏನಂದರೆ ಈ ಒಂದು ಕ್ಲಾಸ್ಗಳಲ್ಲಿ ನಿಮಗೆ ಏನೇ ಒಂದು ರಿವ್ಯೂ ಕೊಡಬೇಕು ಅಥವಾ ಏನೇ ಸಜೆಷನ್ಸ್ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಅದಕ್ಕೆ ನೀವು ಕಮೆಂಟ್ ಹಾಕಬೇಕು ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಅದಲ್ಲದೆ ಇದೊಂದು ಡಿಸ್ಕಷನ್ ಅಂದರೆ ನೆಕ್ಸ್ಟ್ ಬರುವಂತಹ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ನೆಕ್ಸ್ಟ್ ಸಿವಿಲ್ PSI, ಅದಲ್ಲದೆ ನೆಕ್ಸ್ಟ್ ಏನಂದರೆ PC ಎಕ್ಸಾಮ್ಸಿಂದ VAO ಎಲ್ಲ ಎಕ್ಸಾಮ್ಸಿಗೆ ಹೆಲ್ಪ್ ಆಗಿರುವಂಥ ಒಂದು ಕ್ವಾಲಿಟಿ ಕಂಟೆಂಟ್, ಪಾಸ್ಟ್ ಹಳೆ ಪ್ರಶ್ನೆ ಪತ್ರಿಕೆ ಜೊತೆಗೆ ಏನಂದರೆ ಫ್ಯೂಚರ್ ಏನೆಲ್ಲ ಪೊಟೆನ್ಷಿಯಲ್ಸ್ ಏರಿಯಾ ಅದಾವ ಅದನ್ನೆಲ್ಲ ಕವರ್ ಮಾಡಿದ್ದೇವೆ. ಥ್ಯಾಂಕ್ ಯು ಫ್ರೆಂಡ್ಸ್, ಆ್ಯಂಡ್ ಕೀಪ್ ವಾಚಿಂಗ್ ಅವರ್ ಎಕ್ಸಾಮ್ IAS ಯೂಟ್ಯೂಬ್ ಪ್ಲಾಟ್ಫಾರ್ಮ್.